ಯುಗಾದಿ ವರ್ಷ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ರೂಪಾ ಯಾದವ್. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಯುಗಾದಿಯ ಮಹತ್ವವನ್ನು ತಿಳಿಸ್ಕೊಡೋದಕ್ಕೆ ನಮ್ಮೊಂದಿಗಿದ್ದಾರೆ ವೇದಶಾಸ್ತ್ರ ಪಾರಂಗತ ವೇದ ಬ್ರಹ್ಮ ಶೇಷ ಸುಬ್ರಹ್ಮಣ್ಯ ಪೀಠಂನ ಸಂಸ್ಥಾಪಕರಾದಂತಹ ರಮೇಶ್ ಶರ್ಮಾ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮ ಸ್ವಾಗತ. ನಮಸ್ತೆ. ವೀಕ್ಷಕರೇ, ಮೊದಲಿಗೆ ಈ ಯುಗಾದಿ ಹಬ್ಬ ತಮ್ಮ ಜೀವನದಲ್ಲಿ ಬೆಳಕನ್ನ ತರಲಿ ಅಂತ ಆಶಿಸ್ತಾ, ಗುರುಗಳೇ ಮೊದಲಿಗೆ ಅಂದ್ರೆ ಯುಗಾದಿ ಹಬ್ಬದ ಶುಭಾಶಯಗಳು ತಮಗೆ. ಗುರುಗಳೇ, ಈ ಹಬ್ಬನ ನಾವು ಹೇಗೆ ಆಚರಣೆ ಮಾಡಬೇಕು ಅಂತ ತಿಳಿಸ್ಕೊಡ್ತೀರಾ? ದ್ವಿಷಡ್ಭುಜಂ ಷಣ್ಮುಖಂ ಅಂಬಿಕಾ ಸುತಂ ಕುಮಾರಮಾದಿತ್ಯ ಸಮಾನ ತೇಜಸಂ ವಂದೇ ಮಯೂರಾಸನಮಗ್ನಿ ಸಂಭವಂ ಸೇನಾನ್ಯಮಾದ್ಯಂ ಮಮಾಭೀಷ್ಟಸಿದ್ಧಗೆ ಶಂಕರಂ ಶಂಕರಾಚಾರ್ಯಂ ಶೇಷಂ ರಾಮಾನುಜಂ ಮುನಿಂ ಮಧ್ವಂಚ ವಾಗುಮಾಚಾರ್ಯಂ ಆಚಾರ್ಯಂ ತ್ರಯಮಾಶ್ರಯೇತ್. ವಾಹಿನಿ ಎಲ್ಲ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುಗಳೇ, ಹಬ್ಬ ಅಂದರೆ ನಮಗೆ ಅಂದರೆ ನಮ್ಮ ಹಿಂದೂವ್ರಿಗೆ ಇರಬಹುದು, ಪ್ರತಿಯೊಬ್ಬರಿಗೂ ಕೂಡ ಇದು ಹೊಸ ವರ್ಷ. ನಮಗೆ ಯುಗಾದಿ ಹಬ್ಬ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ, ನಾವು ಹೇಗಿದೆ ಈ ಅಂದರೆ ಪೂಜೆ ಆರಾಧನೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನೋ ಒಂದು ಗೊಂದಲ ಕೂಡ ಇರುತ್ತೆ. ಯಾಕೆಂದರೆ ಇದೇ ರೀತಿ ಮಾಡಬೇಕು ಅಂತ ಯಾರಿಗೂ ತಿಳಿದಿರಲ್ಲ. ದಯವಿಟ್ಟು ತಿಳಿಸ್ಕೊಡ್ತೀರಾ ಈ ಯುಗಾದಿ ಹಬ್ಬದ ಆಚರಣೆ ಯಾವ ರೀತಿ ಮಾಡಿದ್ರೆ ಉತ್ತಮ ಅಂತ? ಹೆಸರೇ ಹೇಳೋ ಹಾಗೆ ಯುಗದ ಆದಿ ಯುಗಾದಿ ಅಂತ. ಈ ಯುಗ ಅನ್ನೋದು ಪ್ರಾರಂಭವಾದಂತಹ ದಿನ ಈ ದಿನ, ಅಂದರೆ ವಸಂತ ಮಾಸದ ಚೈತ್ರ ಮಾಸದ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನ ಈ ಹಬ್ಬ ಪ್ರಾರಂಭ. ಆ ದಿನದಂದೇ ನಾವು ಯುಗಾದಿಯನ್ನು ಆಚರಣೆ ಮಾಡ್ತಾ ಬಂದಿದ್ದೀವಿ. ಸನಾತನ ಹಿಂದೂ ಧರ್ಮದ ಆಚರಣೆಯಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಕೂಡ ಅದರದ್ದೇ ಆದಂಥ ಹಿನ್ನೆಲೆದೇ ಒಂದು ಮಹತ್ವ ಇದೆ. ಆ ಮಹತ್ವ ಮತ್ತು ಹಿನ್ನೆಲೆಯನ್ನು ನಾವು ತಿಳ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು. ನಮ್ಮ ಪರಂಪರೆ, ಗುರುಗಳು, ಹಿರಿಯರು ಎಲ್ಲರೂ ಕೂಡ ನಮಗೆ ಅದರದ್ದೇ ಆದಂತಹ ಒಂದು ಮಾರ್ಗದರ್ಶನವನ್ನು ಇಟ್ಟೋಗಿದ್ದಾರೆ. ಆ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೊಂಡು ಬಂದಿದ್ದೆ ಅಂತಾದರೆ ಜೀವನದಲ್ಲಿ ನಾವು ಉತ್ತಮವಾದಂತಹ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ. ಯಾವಾಗ ನಾವು ಧರ್ಮದ ಆಚರಣೆ, ಹಿರಿಯರು ಕೊಟ್ಟಂತಹ ಮಾರ್ಗದರ್ಶನವನ್ನು ಮಾಡೋದಿಲ್ವೋ ಆಗ ನಾವು ಒಂದಷ್ಟು ತೊಂದರೆಗಳಿಗೆ ಒಳಪಡ್ತೀವಿ. ಆ ತೊಂದರೆಗಳು ನಮ್ಗೆ ಆಗಬಾರ್ದು, ನಾವು ಉತ್ತಮವಾದಂತಹ ಜೀವನವನ್ನು ನಡೆಸಲೇಬೇಕು ಅಂತ ಕೇಳಿದರೆ ಸಂಪ್ರದಾಯಬದ್ಧವಾಗಿ ನಮ್ಮ ಹಿರಿಯರು, ನಾವೇನು ಹೊಸದಾಗೇನೂ ಮಾಡಬೇಕಾಗಿಲ್ಲ, ನಮ್ಮ ಹಿರಿಯರು ಏನನ್ನು ಮಾಡ್ಕೊಂಡು ಬರ್ತಾಯಿದ್ರು ಅದನ್ನು ನಾವು ಆಚರಣೆ ಮಾಡಿಕೊಂಡು ಆ ರೀತಿಯಲ್ಲಿ ಹಬ್ಬಗಳನ್ನು, ಹರಿದಿನಗಳನ್ನು ನಾವು ಆಚರಣೆ ಮಾಡಿದರೆ ನಾವು ಜೀವನದಲ್ಲಿ ಉತ್ತಮವಾದಂತಹ ಜೀವನವನ್ನು ಈ ಜನ್ಮದಲ್ಲಿ ಸಾಧಿಸ್ಬೋದಾಗಿರುತ್ತೆ. ಹಾಗೆ ಸಾಗಿಸಬೇಕಾದರೆ ಇವತ್ತಿನ ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕಂತ ಕೇಳಿದರೆ, ಮೊದಲನೇದಾಗಿ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಬೆಳಗ್ಗೆ ಎದ್ದ ನಂತರ ನಿತ್ಯ ಕರ್ಮಗಳನ್ನು ಮುಗಿಸಿ, ಹಿರಿಯರು ಅಂದರೆ ಮನೆಯಲ್ಲಿ ತಾಯಿ ಇದ್ದರೆ ತಾಯಿ ಆದಂಥವರು ಮಕ್ಕಳಿಗೆ ಎಣ್ಣೆಯನ್ನು ಇಟ್ಟು ಒಳ್ಳೆಯದಾಗಲಿ ಅಂತೇಳಿ ಅವರು ಹರಿಸಬೇಕು. ಆ ರೀತಿ ಅಭ್ಯಂಜನ ಎಣ್ಣೆಯನ್ನು ಇಟ್ಕೊಂಡು ಆ ನಂತರದಲ್ಲಿ ಸ್ನಾನವನ್ನು ಮಾಡಬೇಕು. ಎಣ್ಣೆ ಸ್ನಾನ ಅಂತೇನು ಅಭ್ಯಂಜನ ಸ್ನಾನ ಅಂತೇಳಿ ಕರಿತೀವಿ. ಆ ರೀತಿ ಸ್ನಾನವನ್ನು ಮಾಡಿ ಹೊಸ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಯಥಾವತ್ತಾಗಿ ಸಂಪ್ರದಾಯವಾಗಿ ಪೂಜೆಯನ್ನು ಮಾಡಬೇಕು. ಈಗ ಮಂತ್ರಶಾಸ್ತ್ರ ಎಲ್ಲವೂ ತಿಳಿದಂಥವ್ರು ಪೂಜೆ ಮಾಡೋದು ಅವರವರ ರೀತಿಯಲ್ಲೇ ಮಾಡ್ಬೋದು. ನಮಗೇನು ಮಂತ್ರವೇ ಗೊತ್ತಿಲ್ಲ, ನಮಗೇನು ಶ್ಲೋಕ ಗೊತ್ತಿಲ್ಲ, ನಾವು ಯಾವ ರೀತಿ ಪೂಜೆ ಮಾಡಬೇಕು? ಭಗವಂತ ಯಾವತ್ತು ಭಕ್ತಿಗೆ ಮೆಚ್ಚುಗೆಯನ್ನು ಪಟ್ಟು ನಾವು ಬೇಡದಂತಹ ಎಲ್ಲ ಫಲಗಳನ್ನು ನಮಗೆ ಕರುಣಿಸ್ತಾನೆ ಹೊರತು ಮಂತ್ರ ತಿಳಿದಂಥವ್ರು ಹೇಳ್ಬೋದು, ಎಲ್ಲರೂ ಕೂಡ ತಿಳಿದಿರಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಭಕ್ತಿಪೂರ್ವಕ ಒಂದು ನಮಸ್ಕಾರವನ್ನು ಮಾಡಿ ಭಗವಂತನ ಮುಂದೆ ಒಂದು ದೀಪವನ್ನು ಹಚ್ಚಿಟ್ಟು ಭಗವಂತನಿಗೆ ನಮಸ್ಕಾರ ಮತ್ತು ಪ್ರಾರ್ಥನೆಯನ್ನು ಮಾಡಿ ಮುಖ್ಯವಾಗಿ ತಂದೆ ತಾಯಿಗಳಿಗೆ ನಮಸ್ಕಾರವನ್ನು ಮಾಡಬೇಕು. ಈ ದಿನ ನಾವು ದೇವರ ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹಿರಿಯರ ಆಶೀರ್ವಾದ ಅತಿ ಮುಖ್ಯವಾಗಿ ಬೇಕಾಗತ್ತೆ. ಯಾಕಂದರೆ ಪ್ರತಿಯೊಬ್ಬರೂ ಕೂಡ ಮೊದಲನೇ ದೇವರು ಅಂತೇಳಿ ತಂದೆ ತಾಯಿಗಳೇ ಮಾತ್ರ. ಅಂಥ ತಂದೆ ತಾಯಿಗಳಿಗೆ ಪಾದಗಳಿಗೆ ನಮಸ್ಕಾರವನ್ನು ಮಾಡಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡ್ರೆ ಸಾಕು. ನಾವು ಯಾವ ದೇವರ ಪೂಜೆ ಮಾಡದೇ ಇದ್ದರೂ ಕೂಡ ಉತ್ತಮವಾದಂತಹ ಒಂದು ಒಳ್ಳೆಯ ಜೀವನವನ್ನು ನಾವು ಸಾಧಿಸ್ಬೋದಾಗಿರುತ್ತೆ. ಹಾಗಾಗಿ ಸಂಪ್ರದಾಯಬದ್ಧವಾಗಿ ಬಂದಿರತಕ್ಕಂತಹ ಕುಲದೇವರ ಪೂಜೆಯನ್ನು ಮಾಡಬೇಕು. ಆ ನಂತರದಲ್ಲಿ ಬ್ರಹ್ಮಕಲಶ ಅಂತೇಳಿ ಬ್ರಹ್ಮಕಲಶವನ್ನು ಸ್ಥಾಪನೆ ಮಾಡಬೇಕು. ಯಾವ ರೀತಿಯಲ್ಲಿ ಬ್ರಹ್ಮಕಲಶವನ್ನು ಸ್ಥಾಪನೆ ಮಾಡಬೇಕಂತ ಕೇಳಿದರೆ, ಮನೆಯ ಮುಂಭಾಗದಲ್ಲಿ ಗೋಮಯ ಅಂದರೆ ಸಗಣಿಯಿಂದ ಶುಭ್ರವನ್ನು ಮಾಡಿ ಆ ನಂತರ ಅಲ್ಲಿ ಒಂದು ಬಿದಿರಿನ ಕೋಲನ್ನು ನೆಡಬೇಕು. ಆ ಬಿದಿರಿನ ಕೋಲಿನ ಮೇಲ್ಭಾಗಕ್ಕೆ ಒಂದು ಹಳದಿ ಅಥವಾ ಹಸಿರು ಬಣ್ಣದ ರೇಷ್ಮೆ ವಸ್ತ್ರವನ್ನು ಕಟ್ಟಬೇಕು. ಅದರ ಮೇಲೆ ಒಂದು ಕಲಶವನ್ನು ಇಡಬೇಕು. ತಾಮ್ರದ ತಂಬಿಗೆ ಆಗ್ಬೋದು, ಬೆಳ್ಳಿ ಆಗ್ಬೋದು. ಬೆಳ್ಳಿ ಇವತ್ತಿನ ಕಾಲಕ್ಕೆ ಇಡೋಕ್ಕೆ ಆಗಲ್ಲ. ತಾಮ್ರ ತಂಬಿಗೆಯನ್ನು ತೆಗೆದುಕೊಂಡು ಅದರ ಮೇಲೆ ಒಂದು ಸ್ವಸ್ತಿಕ್ ಚಿತ್ರವನ್ನು ಬರೆದು ಆ ಕಲಶಕ್ಕೆ ಬ್ರಹ್ಮನನ್ನು ಆವಾಹನೆ ಮಾಡಬೇಕು. ಅದಕ್ಕೆ ಕಲ್ಲು ಸಕ್ಕರೆ ಆಗ್ಬೋದು ಅಥವಾ ಬತ್ತಾಸ ಆಗ್ಬೋದು, ಈ ರೀತಿಯಾಗಿ ಆ ಒಂದು ಕಲಶದಲ್ಲಿ ಇಟ್ಟು ಅದನ್ನು ನೈವೇದ್ಯವಾಗಿ ಬ್ರಹ್ಮನಿಗೆ ನೈವೇದ್ಯ ಮಾಡಬೇಕು. ಯಾಕೆ ಬ್ರಹ್ಮನಿಗೆ ನೈವೇದ್ಯ ಮಾಡಬೇಕಂತ ಕೇಳಿದರೆ, ಸೃಷ್ಟಿಕರ್ತ ಬ್ರಹ್ಮ ಸೃಷ್ಟಿ ಮಾಡೋಕ್ಕೆ ಆರಂಭ ಮಾಡಿದಂತಹ ದಿನ ಈ ದಿನ ಆಗಿರುತ್ತೆ.
ಈ ದಿನದಂದೇ ಪ್ರತಿ ವರ್ಷವೂ ಕೂಡ ನಾವು ಏನು ಚೈತ್ರ ಮಾಸದ ಪ್ರತಿಪದೆ ಅಂತ ಆರಂಭ ಆಗುತ್ತೋ ಅವತ್ತಿನಿಂದಲೇ ನಮಗೆ ಪ್ರತಿ ಹೊಸ ವರ್ಷವೂ ಕೂಡ ಆರಂಭ ಆಗುವಂಥದ್ದು, ಸಂವತ್ಸರ ಬದಲಾವಣೆ ಆಗುವಂಥದ್ದು. ಹಾಗಾಗಿ ಈ ದಿನ ನಾವು ಇಷ್ಟು ದಿನಗಳು ಕೂಡ ದುರ್ಮುಖಿ ನಾಮ ಸಂವತ್ಸರದಲ್ಲಿದ್ವಿ. ಇವತ್ತಿನಿಂದ ಹೇ ವಿಳಂಬಿ ನಾಮ ಸಂವತ್ಸರ. ಹೇ ವಿಳಂಬಿ ನಾಮ ಸಂವತ್ಸರ ಎಲ್ಲರಿಗೂ ಕೂಡ ಸಾಧಾರಣವಾಗಿ ಒಳಿತು ಕೆಡುಕು ಎರಡೂ ಕೂಡ ಜೀವನದಲ್ಲಿ ನಾವು ಈ ವರ್ಷ ಪೂರ್ತಿ ಕಾಲ ನೋಡಬೇಕಾಗತ್ತೆ. ಯಾಕೆ ಒಳಿತು ಕೆಡುಕು ಎರಡೂ ಕೂಡ ಒಳ್ಳೆಯದೇ ಆಗಲ್ವಾ ಅಂತ ಕೇಳಿದ್ರೆ, ಜೀವನದಲ್ಲೇ ಆರಂಭದಲ್ಲೇ ನಾವು ಯಾಕೆ ಬೇವು ಬೆಲ್ಲವನ್ನು ಸ್ವೀಕರಿಸ್ತೀವಿ ಅಂತ ಕೇಳಿದ್ರೆ, ಜೀವನದಲ್ಲಿ ಸಿಹಿ ಎಷ್ಟಿರುತ್ತೋ ಕಹಿ ಕೂಡ ಅಷ್ಟೇ ಇರುತ್ತೆ. ಆ ಕಹಿ ಅನ್ನೋದು ಬಂದರೂ ಕೂಡ ನಾವು ಕುಗ್ಗುದಿರ, ಸಿಹಿ ಅನ್ನೋದು ಸಿಕ್ಕಾಗ ಕೂಡ ನಾವು ಹಿಗ್ಗುದಿರ ಜೀವನವನ್ನು ಸಾಗಿಸ್ತಾ ಹೋದರೆ ಮಾತ್ರ ಉತ್ತಮ ಒಂದು ಜೀವನವನ್ನು ನಡೆಸಲಿಕ್ಕೆ ಒಂದು ಭಗವಂತನ ಅನುಗ್ರಹ ಬೇಕಾಗತ್ತೆ. ಅಂಥ ಭಗವಂತನ ಕೃಪಾ ಕಟಾಕ್ಷ ನಮಗಿರಬೇಕು ಅಂತ ಕೇಳಿದ್ರೆ, ನಾವು ಭಗವಂತನ ಆರಾಧನೆ, ತಂದೆ ತಾಯಿಗಳ ಒಂದು ಆಶೀರ್ವಾದ ಎಲ್ಲವನ್ನು ಕೂಡ ಪಡ್ಕೊಂಡಾಗ ಮಾತ್ರ ಉತ್ತಮವಾದ ಜೀವನವನ್ನು ನಾವು ಸಾಧಿಸ್ಬೋದಾಗಿರುತ್ತೆ. ವೀಕ್ಷಕರೇ, ನೋಡಿದ್ರಲ್ವಾ, ಅದು ಯುಗಾದಿ ಹಬ್ಬನ ಇನ್ನೂ ಯಾವ ರೀತಿ ಆಚರಣೆ ಮಾಡಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ಗುರುಗಳೇ ಮತ್ತೊಂದು ಪ್ರಶ್ನೆ ಇತ್ತು, ಏನಂತಂದ್ರೆ ಈ ವರ್ಷ ಅಂದ್ರೆ ನಮ್ಮ ಮುಖ್ಯವಾಗಿ ರೈತರು ತುಂಬಾನೇ ಈಗ ಒದ್ದಾಡ್ತಿದ್ದಾರೆ. ಬರಗಾಲ ಬಂದಿದೆ, ಬರಗಾಲ ಪರಿಸ್ಥಿತಿ ಇದ್ರಾಗಿದೆ. ಸೊ ರೈತರಿಗೆ ವಿಶೇಷವಾಗಿ ಈ ವರ್ಷ ಹೇಗಿದೆ ಗುರುಗಳೇ? ಅದಕ್ಕಿಂತ ಮುಖ್ಯವಾಗಿ ನಾವು ಈ ವರ್ಷದ ಸಂವತ್ಸರದ ಫಲವನ್ನು ನೋಡಬೇಕಾದ್ರೆ ನವನಾಯಕರು ಅಂತೇಳಿ ನೋಡಬೇಕಾಗತ್ತೆ. ರಾಜ ಬುಧ ಆಗಿರೋದ್ರಿಂದ ಮಂತ್ರಿ ಬಂದು ಶುಕ್ರ, ಸೇನಾಧಿಪತಿ ಗುರು, ಸಸ್ಯಾಧಿಪ ಬಂದು ಚಂದ್ರ, ಧಾನ್ಯಾಧಿಪ ಶನಿ, ಅರ್ಘಾಧಿಪ ಗುರು, ಮೇಘಾಧಿಪ ಮತ್ತು ಕೂಡ ಗುರು, ಅದೇ ರೀತಿಯಾಗಿ ರಸಾಧಿಪ ಬುಧ ಮತ್ತು ನೀರಸಾಧಿಪ ಬಂದು ರವಿ ಆಗಿರ್ತಾರೆ. ಈ ರೀತಿಯಾಗಿರೋದ್ರಿಂದ ರಾಜ ಬುಧನಾಗಿರೋದ್ರಿಂದ ಗಾಳಿ ಹೆಚ್ಚಾಗಿರುತ್ತೆ, ಮಳೆ ಸ್ವಲ್ಪ ಕಡಿಮೆ ಆಗುವಂಥ ಸಂಭವಗಳು ಇರುತ್ತೆ. ಅಂದರೆ ಈ ವರ್ಷದ ಆದಿಯಲ್ಲಿ ಕೆಲವು ದಿನಗಳ ಕಾಲ ಒಂದು 3 ರಿಂದ 4 ತಿಂಗಳು ಮಳೆಯನ್ನು ನಾವು ಅಂತ ನಿರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಮಳೆ ಬರುವಂಥ ಸಂದರ್ಭಕ್ಕೆ ಗಾಳಿ ಬಂದು ಮಳೆ ಕಡಿಮೆ ಆಗುವಂಥ ಸಂದರ್ಭಗಳು ಅತಿ ಹೆಚ್ಚಾಗಿರುತ್ತೆ. ಮತ್ತು ಪ್ರಜೆಗಳು ಅನಾರೋಗ್ಯದ ಸಮಸ್ಯೆ ಅನ್ನೋದು ಜಾಸ್ತಿ ಆಗುತ್ತೆ. ಈ ವರ್ಷದ ಆದಿಯಲ್ಲಿ ಸರಿಸುಮಾರು ಜುಲೈ ತಿಂಗಳು ಕಳೆಯೋವರೆಗೂ ಕೂಡ ಅತಿ ಹೆಚ್ಚು ಅನಾರೋಗ್ಯದ ಸಮಸ್ಯೆಗಳನ್ನು ನಾವು ನೋಡ್ಬೋದಾಗತ್ತೆ. ಮತ್ತು ಸ್ತ್ರೀಯರಿಗೂ ಕೂಡ ತುಂಬ ತೊಂದರೆಗಳಾಗುವಂಥ ಸಂಭವಗಳು ಜಾಸ್ತಿ ಆಗುತ್ತೆ. ಎಚ್ಚರಿಕೆಯಿಂದ ಸ್ತ್ರೀಯರು ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಒಳ್ಳೆಯದಾಗಿರುತ್ತೆ. ಅದೇ ರೀತಿಯಾಗಿ ಹೈನು ಬೆಳೆಗಳೆಲ್ಲವೂ ಕೂಡ ಉತ್ತಮವಾಗಿ ಬರುತ್ತೆ. ಬರಹಗಾರರಿಗೆ ತುಂಬ ವಿಶೇಷವಾದಂತಹ ಸ್ಥಾನಮಾನ ಗೌರವಗಳು ಸಿಗುತ್ತೆ. ಅದೇ ರೀತಿಯಾಗಿ ಶುಕ್ರ ಮಂತ್ರಿ ಆಗಿರೋದ್ರಿಂದ ಸ್ತ್ರೀ ಪುರುಷರ ಏನೋ ಒಂದು ಅನ್ಯೂನ್ಯವಾದಂಥ ದಾಂಪತ್ಯ ಜೀವನದಲ್ಲಿ ತುಂಬ ದಿನಗಳಿಂದ ಏನೊಂದು ಏರುಪೇರಾಗ್ತಾಯಿತ್ತೋ ಆ ರೀತಿಯಾದ ಸಮಸ್ಯೆಗಳಾಗೋದಿಲ್ಲ. ಯಾರೆಲ್ಲರೂ ಕೂಡ ಕಳೆದ ವರ್ಷ ಎಲ್ಲವೂ ಕೂಡ ದಾಂಪತ್ಯ ಜೀವನದಲ್ಲಿ ಏರುಪೇರಾಗ್ತಾಯಿತ್ತು ಅಂತೇಳಿ ಚಿಂತೆ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಕೂಡ ಒಳ್ಳೆ ರೀತಿಯಾದಂತಹ ಈ ವರ್ಷ ತುಂಬ ಚೆನ್ನಾಗಿರುತ್ತೆ. ಪರಸ್ಪರ ಅನ್ಯೂನ್ಯವಾಗಿರ್ತಾರೆ, ಯಾವುದೇ ರೀತಿಯ ಚಿಂತೆಗಳು ಮಾಡೋದಿಲ್ಲ. ಮತ್ತು ಏನು ಪಶುಗಳಿಗಿರ್ತಕ್ಕಂಥ ಅನಾರೋಗ್ಯ ಸಮಸ್ಯೆ ಅಂತ ಏನಿತ್ತು, ತುಂಬ ನಾವು ಈಗಾಗಲೇ ನೋಡ್ತಾ ಇದ್ವಿ, ಅಲ್ಲೆಲ್ಲೋ ಬರಗಾಲ ಬಂದು ಎಷ್ಟೋ ಪ್ರಾಣಿಗಳು ಸಾಯ್ತಾ ಇದೆ, ಇನ್ನೇನೋ ತೊಂದರೆಗಳಾಗ್ತಾಯಿದೆ ಅಂತ. ಅಂತಹ ಸಮಸ್ಯೆಗಳೆಲ್ಲವೂ ಕೂಡ 3 ತಿಂಗಳ ನಂತರದಲ್ಲಿ ಈ ವರ್ಷದ ಮಧ್ಯಭಾಗದಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತಾ ಬರುತ್ತೆ. ಯಾವುದೇ ರೀತಿಯ ಚಿಂತೆ ಮಾಡೋದಿಲ್ಲ. ಹಾಲು ಹೆಚ್ಚಾಗಿ ಸಿಗುತ್ತೆ, ಗೋವುಗಳು ಸಮೃದ್ಧಿಯಾಗಿ ಹಾಲನ್ನು ಕೊಡುತ್ತೆ. ಹಾಗಾಗಿ ಗೋವುಗಳನ್ನು ಸಂರಕ್ಷಣೆ ಮಾಡಿದ್ರೆ ಮಾತ್ರ ನಾವು ಈ ಸಂವತ್ಸರದಲ್ಲಿ ಉತ್ತಮವಾದಂಥ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ನಾವು ಚೆನ್ನಾಗಿರಬೇಕಾದ್ರೆ ನಮಗೆ ಹಾಲು ಬೇಕಾದರೆ ಗೋವನ್ನು ಚೆನ್ನಾಗಿ ಸಂರಕ್ಷಣೆ ಮಾಡಬೇಕು. ಅದೇ ರೀತಿಯ ಗುರು ಸೇನಾಧಿಪತಿ ಆಗಿರೋದ್ರಿಂದ ಮಳೆ ಈ ವರ್ಷದ 3 ತಿಂಗಳ ನಂತರದಲ್ಲಿ ಉತ್ತಮವಾದಂತಹ ಮಳೆ ಬರುತ್ತೆ. ಯಾವುದೇ ರೀತಿಯಾಗಿ ಚಿಂತೆ ಮಾಡೋದಿಲ್ಲ. ರೈತರ ಸಮಸ್ಯೆಗಳೇನೆಲ್ಲವೂ ಕೂಡ ಇತ್ತು ಅದೆಲ್ಲವೂ ಕೂಡ ದೂರ ಆಗುತ್ತೆ. ಗುರುಗಳೇ, ಹಾಗಾದರೆ ನಾವು ರಾಜಕೀಯದಲ್ಲಿ ಏನಾಗುತ್ತೆ ಅಂತ ನಾವು ನೋಡಿದ್ವಿ. ಜೊತೆಗೆ ಉದ್ಯಮ ಕ್ಷೇತ್ರ ಇರ್ಬೋದು, ಚಿತ್ರೋದ್ಯಮ, ಇವೆಲ್ಲ ಕ್ಷೇತ್ರಗಳಲ್ಲೂ ಮುಖ್ಯವಾಗಿ ನಾವು ಇಂಡಸ್ಟ್ರಿ ಅಂತ ನಾವು ಹೇಳ್ತೀವಲ್ವ ಗುರುಗಳೇ, ಆ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಹೇಗಿದೆ ಗುರುಗಳೇ ಈ ವರ್ಷ ಫಲ? ಉದ್ಯಮಗಳಿಗೂ ಕೂಡ ಅಷ್ಟೇ. ಯಾರನ್ನೋ ನಂಬಿ ಅವರು ಮೋಸ ಹೋಗಿ ಮತ್ತು ಒಂದಷ್ಟು ಉದ್ಯಮಿಗಳು ಈಗಾಗಲೇ ಏನು ಸಮಸ್ಯೆಗಳಾಗಿ ನಾವೆಲ್ಲವೂ ಕೂಡ ಕೆಲವೊಂದು ಖ್ಯಾತ ಉದ್ಯಮಿಗಳು ಈಗಾಗಲೇ ದೇಶವನ್ನು ಬಿಟ್ಟು ಹೊರಗಡೆ ಹೋಗಿರುವಂಥದ್ದನ್ನು ಕೂಡ ನಾವು ನೋಡಬಹುದಾಗುತ್ತೆ. ಹಾಗೆ ಇನ್ನೊಂದಷ್ಟು ಜನ ಮುಖವಾಡವನ್ನು ಧರಿಸ್ಕೊಂಡಿರುವಂಥ ಉದ್ಯಮಿಗಳ ಮುಖವಾಡವೆಲ್ಲವೂ ಕೂಡ ಕೆಳಗೆ ಬೀಳುತ್ತೆ. ಹಾಗೆ ಇನ್ನೊಂದಷ್ಟು ಜನ ಉದ್ಯಮಿಗಳು ಕೂಡ ಹೊರಗೆ ಬರ್ತಾರೆ. ಮತ್ತು ನ್ಯಾಯ ಮತ್ತು ಧರ್ಮದ ಆಚರಣೆಯಲ್ಲಿ ಇರ್ತಕ್ಕಂಥ ಉದ್ಯಮಿಗಳು ಉನ್ನತವಾದ ಮಟ್ಟಕ್ಕೆ ಹೋಗ್ತಾರೆ. ಯಾವುದೇ ರೀತಿಯ ಚಿಂತೆ ಪಡುವಂಥದ್ದು ಬೇಡ. ಮತ್ತು ಸೆಪ್ಟೆಂಬರ್ ತಿಂಗಳ ನಂತರ ಉತ್ತಮವಾದಂಥ ಭವಿಷ್ಯ ಒಂದು ಏನು ಉದ್ಯಮ ಕ್ಷೇತ್ರಕ್ಕಿದೆ ಅದು ಉತ್ತಮವಾಗಿ ನಡೆಯುತ್ತೆ. ಹಾಂ ಗುರುಗಳೇ, ಹಾಗಾದರೆ ಚಿತ್ರೋದ್ಯಮ ಅಂದರೆ ಚಿತ್ರನಗರಿ ಅಂತಲೇ ಹೇಳ್ಬೋದು, ಚಿತ್ರೋದ್ಯಮದಲ್ಲಿ ಈ ವರ್ಷ ಫಲ ಹೇಗಿದೆ ಗುರುಗಳೇ? ಚಿತ್ರೋದ್ಯಮವೂ ಕೂಡ ಅಷ್ಟೇ. ಏನು ಒಂದು ನಿರೀಕ್ಷೆಯ ಮಟ್ಟವನ್ನು ಏನು ಅವರು ನಿರೀಕ್ಷೆ ಇಟ್ಕೊಂಡು ಒಂದು ಸಿನಿಮಾವನ್ನು ಮಾಡ್ತಾರೋ ಅದನ್ನು ಎದುರು ನೋಡಲಿಕ್ಕೆ ಆಗೋದಿಲ್ಲ. ಒಂದಷ್ಟು ಅದಕ್ಕೆ ಆದಂತಹ ಪರಿಹಾರಗಳು, ವೈಯಕ್ತಿಕವಾದಂಥ ಪರಿಹಾರಗಳಿದೆ. ಆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಯಾರು ಒಂದು ನಿರ್ಮಾಪಕರು ಅಥವಾ ಯಾರು ನಿರ್ದೇಶಕರು ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತೆ ಮಾತ್ರ ಅದನ್ನು ಹೇಳ್ಬೋದಾಗಿರುತ್ತೆ. ಆದರೂ ಕೂಡ ಓವರಾಲ್ ನಾವು ಶುಕ್ರನ ಒಂದು ಸ್ಥಿತಿಗತಿಗಳನ್ನು, ಯಾಕಂದರೆ ಈ ಸಿನಿಮಾ ರಂಗ ಅಂತ ಹೇಳಿದಾಗ ಕಲರ್ಫುಲ್ ಜೀವನಕ್ಕೆ ಎಲ್ಲವೂ ಕೂಡ ಶುಕ್ರನ ಆಧಿಪತ್ಯದಲ್ಲೇ ನಡೆಯುವಂಥದ್ದು.
ಹಾಗಾಗಿ ಶುಕ್ರನ ವಿಚಾರಕ್ಕೆ ನಾವು ತೆಗೆದುಕೊಂಡು ನೋಡೋದಾದರೆ ರಾಜಕೀಯ ಸಿನಿಮಾ ಕ್ಷೇತ್ರ ಅನ್ನೋದೇನಿದೆ, ಸಿನಿಮಾ ಕ್ಷೇತ್ರ ಉತ್ತಮವಾಗಿರುತ್ತೆ. ನಿರೀಕ್ಷೆಯ ಮಟ್ಟ ಏನು ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡ್ತಾರೋ ಆ ಮಟ್ಟದ ನಿರೀಕ್ಷೆಯಲ್ಲಿ ಅವರು ಹೋಗದೇ ಇದ್ದರೂ ಕೂಡ ಉತ್ತಮವಾಗಿ ನಡೆಸ್ಬೋದಾಗಿರುತ್ತೆ. ಒಂದಷ್ಟು ಸಿನಿಮಾ ರಂಗದಲ್ಲಿರ್ತಕ್ಕಂತಹ ಖ್ಯಾತ ಒಬ್ಬರು ಸಿನಿಮಾ ಡೈರೆಕ್ಟರ್ಗೆ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥದ್ದಿದೆ, ಒಂದಷ್ಟು ತೊಂದರೆಗಳು ಕೂಡ ಆಗುತ್ತೆ. ಮತ್ತು ದಕ್ಷಿಣ ಭಾರತದ ಹೆಸರಾಂತ ಚಿತ್ರನಟರೊಬ್ಬರಿಗೆ ಒಂದಷ್ಟು ಅನಾಹುತಗಳು ಕೂಡ ಕಾದಿದೆ. ಸಿನಿಮಾ ರಂಗದ ಬಗ್ಗೆ ತಿಳಿಸ್ಕೊಟ್ರಿ. ಸರ್ಕಾರಿ ನೌಕರರಿಗೆ ಈ ವರ್ಷ ಹೇಗಿದೆ ಗುರುಗಳೇ? ಖಂಡಿತವಾಗ್ಲೂ ಕೂಡ ಸರ್ಕಾರಿ ನೌಕರರಿಗೆ ತುಂಬ ಚೆನ್ನಾಗಿದೆ. ಅದರಲ್ಲೂ ಕೂಡ ಒಂದಷ್ಟು ಜನ ಸರ್ಕಾರದಲ್ಲಿರ್ತಕ್ಕಂತಹ ಏನು ನೌಕರರಿದ್ದಾರೆ ಒಂದಷ್ಟು ಹಗರಣಗಳನ್ನು ಮಾಡಿ ಸಿಕ್ಕಾಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ತುಂಬ ಎಚ್ಚರಿಕೆಯಿಂದ ಸರ್ಕಾರದ ವಿಚಾರದಲ್ಲಿ, ಕೆಲಸಗಳ ವಿಚಾರದಲ್ಲಿ ನೌಕರರು ತುಂಬ ಎಚ್ಚರಿಕೆಯಿಂದ ಇರೋದು ತುಂಬ ಒಳಿತಾಗಿರುತ್ತೆ. ಮತ್ತು ಒಂದಷ್ಟು ಪ್ರತಿಭಟನೆಗಳು ಇದು ಎಲ್ಲವನ್ನೂ ಕೂಡ ನಾವು ನೌಕರರನ್ನು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಹಾಂ ಗುರುಗಳೇ, ಹಾಗಾದರೆ ನೀವು ಅಂದರೆ ಪ್ರತಿ ಕ್ಷೇತ್ರದಲ್ಲೂ ಹೇಳ್ಕೊಂಡು ಬರ್ತಾ ಇದ್ರಿ. ಅಂದರೆ ಈಗ ಒಂದು ಇದಿರುತ್ತೆ, ಚಿಕ್ಕ ಮಕ್ಕಳಿಗೆ ಹೇಗಿರುತ್ತೆ ಇದೆಲ್ಲ ಆತಂಕಗಳಿರುತ್ತೆ. ಸೊ ನಾವು ಹುಷಾರಾಗಿರಬೇಕು ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರೆ. ಹೇಗೆ ಗುರುಗಳೇ ಅದು ಮಕ್ಕಳ ವಿಷಯದಲ್ಲಿ ನಾವು ನೋಡೋದಾದರೆ? ನಾವು ಇಲ್ಲಿ ಗುರುವಿನ ಗುರು ಗ್ರಹದ ಇರತಕ್ಕಂಥ ಸ್ಥಾನಮಾನದ ಆಧಾರದ ಮೇಲೆ ನಾವು ನೋಡುವಂಥದ್ದಾದರೆ ವಿದ್ಯಾರ್ಥಿಗಳಿಗೆ ಪ್ರಯಾಣದಲ್ಲಿ ತೊಂದರೆಗಳಾಗುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಶಾಲಾ ವಾಹನಗಳು ತುಂಬ ಎಚ್ಚರಿಕೆಯಿಂದ ಮಕ್ಕಳನ್ನು ಕರ್ಕೊಂಡೋಗಿ ಬರುವಂಥ ಸಂದರ್ಭಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗಿರುತ್ತೆ. ಅದರಿಂದ ಒಂದಷ್ಟು ಸಮಸ್ಯೆಗಳಾಗುವಂಥ ಸಂಭವಗಳನ್ನು ನಾವು ನಿರೀಕ್ಷೆ ಮಾಡ್ಬೋದಾಗುತ್ತೆ. ಹಾಗಾಗಿ ತುಂಬ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಆ ನಂತರದಲ್ಲಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಎಚ್ಚರಿಕೆಯನ್ನು ತುಂಬ ಮುಖ್ಯವಾಗಿರುತ್ತೆ ಇಲ್ಲಿ. ಹಾಂ ಗುರುಗಳೇ, ಮುಖ್ಯವಾಗಿ ನಾವು ಮಾತನಾಡೋದು ಮರೆತುಬಿಟ್ವಿ. ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿದೆ ಗುರುಗಳೇ? ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಅದೇ ಹೇಳೋ ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಯಾಣದಲ್ಲಿ ಒಂದಷ್ಟು ತೊಂದರೆಗಳಾಗಿರುತ್ತೆ. ಅದು ಶಾಲಾ ವಾಹನದಲ್ಲಿ ಹೋಗ್ಬೋದು, ಅವ್ರ ವೈಯಕ್ತಿಕ ವಾಹನಗಳಲ್ಲಿ ಹೋಗ್ಬೋದು. ಯಾವುದೇ ರೀತಿಯಾಗಿ ಹೋಗಿ ಬರುವಂಥ ಸಂದರ್ಭಗಳ ಪ್ರಯಾಣಗಳಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕು. ಮತ್ತು ವಿದ್ಯೆ ಚೆನ್ನಾಗಿದೆ. ಮತ್ತು ಈ ವರ್ಷವೂ ಕೂಡ ಪ್ರತಿ ವರ್ಷದಂತೆ ಹೆಣ್ಣು ಮಕ್ಕಳು ವಿದ್ಯೆಯಲ್ಲಿ ತುಂಬ ಮುಂದಾಗಿ ಬರತಕ್ಕಂಥ ಸಂಭವಗಳು ಜಾಸ್ತಿ ಇರ್ತವೆ. ಗುರುಗಳೇ, ನೀವು ಹೇಳ್ತಾ ಇದ್ರಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಹೇಗಿದೆ ಅಂತ, ಸೊ ದಯವಿಟ್ಟು ತಿಳಿಸ್ಕೊಡಿ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಒಂದಷ್ಟು ಈ ಸತಿಯೂ ಕೂಡ ಪ್ರತಿ ವರ್ಷದಂತೆ ಹೆಣ್ಣು ಮಕ್ಕಳು ವಿದ್ಯೆಯಲ್ಲಿ ತುಂಬ ಮುಂದೆ ಬರುವಂಥದ್ದು ಇರುತ್ತೆ. ಅದಾದ ನಂತರದಲ್ಲಿ ನಾವು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರುವಂಥ ಒಂದು ವಿಚಾರ ಏನಪ್ಪ ಅಂತ ಕೇಳಿದರೆ, ಬೆಳೆಗಳ ವಿಚಾರದಲ್ಲಿ ಈ ಒಂದಷ್ಟು ಬೆಳೆಗಳು ಎಣ್ಣೆ ಸಂಬಂಧಪಟ್ಟಂಥ ವಿಚಾರಗಳು, ಅಂದರೆ ಪೆಟ್ರೋಲಿಯಂ ಇರ್ಬೋದು, ನಾವು ಊಟಕ್ಕೆ ಉಪಯೋಗಿಸೋಂಥ ಎಣ್ಣೆ, ತೈಲ ಒಂದು ಕಂಪನಿಗಳೇನಿದೆ ಅದಕ್ಕೆ ಒಂದಷ್ಟು ಸಮಸ್ಯೆಗಳನ್ನೋದು ಜಾಸ್ತಿ ಆಗುತ್ತೆ. ಹಾಗೆ ತೈಲ ಬೆಲೆ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಆಗಿರ್ಬೋದು, ಮತ್ತು ಇಂಗು, ಶುಂಠಿ, ಈ ರೀತಿಯಾದಂಥ ಒಂದಷ್ಟು ಪದಾರ್ಥಗಳು, ತುಂಬ ಸಾಂಬಾರು ಪದಾರ್ಥಗಳು ಅಂತ ಏನು ಹೇಳ್ತೀವಿ, ಅವೆಲ್ಲವೂ ಕೂಡ ದುಬಾರಿ ಮಟ್ಟಕ್ಕೆ ಹೋಗುವಂಥ ಸಂಭವಗಳು ಜಾಸ್ತಿ ಇರುತ್ತೆ. ಮತ್ತು ಬೆಳ್ಳಿ, ಚಿನ್ನ ಕೂಡ ಅಷ್ಟೇ. ಚಿನ್ನ ತನ್ನ ಸ್ಥಾನವನ್ನು ಕಳ್ಕೊಳ್ಳುತ್ತೆ, ಅದು ಕಮ್ಮಿ ಆಗ್ತಾ ಬರುತ್ತೆ. ಬೆಳ್ಳಿ ಸ್ವಲ್ಪ ಜಾಸ್ತಿ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಒಂದಷ್ಟು ಏರುಪೇರುಗಳು ಏನು ನಾವು ಇದಾಗತ್ತೆ ಅಂದ್ಕೊಳ್ತೀವೋ ಅದು ಆಗೋದಿಲ್ಲ. ಇದು ಆಗಲ್ಲ ಅನ್ನೋವಂಥದ್ದು ಆಗೋವಂಥ ಸಂಭವಗಳು ಅತಿ ಹೆಚ್ಚಾಗಿರ್ತವೆ. ಎಲ್ಲವೂ ಕೂಡ ಈ ಒಂದು 3 ತಿಂಗಳ ನಂತರದಲ್ಲಿ ಬದಲಾವಣೆ ಆಗುವಂಥ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಗುರುಗಳೇ, ನಾವು ಆಗಲೇ ಮಾತಾಡ್ತಿದ್ರೆ ಹಬ್ಬದ ವಿಚಾರದಲ್ಲಿ ಮಾತಾಡೋದಾದ್ರೆ ನೀವು ಕುಲದೇವರ ಆರಾಧನೆ ಮಾಡಿ ಅಂತ ಹೇಳಿದ್ರೆ, ಕುಲದೇವರ ಆರಾಧನೆ ಮಾಡಬೇಕಾದ್ರೆ ನೈವೇದ್ಯಕ್ಕೆ ಏನಾದರೂ ಅಡುಗೆ ಇಡಬೇಕಾಗತ್ತೆ. ಯಾವ ಅಡುಗೆ ಇಟ್ಟರೆ ಉತ್ತಮ ಗುರುಗಳೇ? ಭಗವಂತನಿಗೆ ಯಾವುದೇ ಭಗವಂತ ಕೂಡ ನೀನು ಇದನ್ನೇ ಇಡಬೇಕು, ಇದನ್ನೇ ಕೊಡಬೇಕು ಅಂತ ಕೇಳಲ್ಲ. ನಮಗೆ ಭಗವಂತ ಏನು ಶಕ್ತಿಯನ್ನು ಕೊಟ್ಟಿದ್ದಾನೋ ಶಕ್ತಿಗೆ ತಕ್ಕಂತೆ ನಾವು ಭಗವಂತನಿಗೆ ಅರ್ಪಿಸಬೇಕಾಗತ್ತೆ. ಕೆಲವರು ಏನಂತ ಕೇಳಿದ್ರೆ ಇದ್ದರೂ ಕೂಡ ಕೊಡೋದಕ್ಕೆ, ಇಡೋದಕ್ಕೆ, ಭಗವಂತನಿಗೆ ಕೊಡೋದಕ್ಕೆ ಕೈ ಬರೋದಿಲ್ಲ. ಆ ರೀತಿಯಾಗಿ ಮಾಡಬಾರ್ದು. ವಿಶೇಷವಾಗಿ ಈ ದಿನದಲ್ಲಿ ಕುಲದೇವರ ಪೂಜೆಯನ್ನು ಮಾಡಿ ಬೇವು ಬೆಲ್ಲವನ್ನೇ ನೈವೇದ್ಯ ಮಾಡಬೇಕು. ಆ ಬೇವು ಬೆಲ್ಲವನ್ನು ನೈವೇದ್ಯ ಮಾಡಿ ಬೇವು ಬೆಲ್ಲವನ್ನು ಪ್ರಸಾದವಾಗಿ ತೆಗೆದುಕೊಳ್ಬೇಕು. ಆ ನಂತರ ಹಬ್ಬದ ಅಡುಗೆಯನ್ನು ಮಾಡಿ ಕೂಡ ನೈವೇದ್ಯವಾಗಿ ನಾವು ಮಾಡ್ಬೋದು. ಮುಖ್ಯವಾಗಿ ಈ ಬೇವು ಬೆಲ್ಲವನ್ನು ತೆಗೆದುಕೊಳ್ಬೇಕಾದ್ರೆ ಒಂದು ಸ್ತೋತ್ರವನ್ನು ಪಠನೆ ಮಾಡಿ ಆ ಬೇವು ಬೆಲ್ಲವನ್ನು ತೆಗೆದುಕೊಳ್ಬೇಕಾಗತ್ತೆ. ಶತಾಯುರ್ ವಜ್ರದೇಹಾಯ ಸರ್ವಸಂಪತ್ಕರಾಗ ಚ ಸರ್ವಾರಿಷ್ಟ ನಿವಾರಣಾಗ ನಿಂಬಕಂದಳ ಭಕ್ಷಣಂ ಅಂತ ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಕೂಡ ಬರೆದಿರ ಉತ್ತಮವಾದ ಜೀವನವನ್ನು ಸಾಗಿಸಲಿಕ್ಕೆ ನಿನಗೆ ಸಂಪೂರ್ಣ ಕೃಪಾ ಕಟಾಕ್ಷ ಬೇಕು ಅಂತೇಳಿ ಆ ಭಗವಂತನ ಪ್ರಾರ್ಥನೆಯನ್ನು ಮಾಡಿದರೆ ಶತಾಯುರ್ ವಜ್ರದೇಹಾಯ 100 ವರ್ಷಗಳ ಕಾಲ ವಜ್ರಕಾಯವಾದಂಥ ಈ ದೇಹವನ್ನು ಕೊಟ್ಟು ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಬರೆದಿರ ಕಾಪಾಡು ಅಂತೇಳಿ ಆ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಬೇವು ಬೆಲ್ಲವನ್ನು ತೆಗೆದುಕೊಳ್ಬೇಕು. ಅದಾದ ನಂತರದಲ್ಲಿ ಪಂಚಾಂಗ ಶ್ರವಣ ಅಂತ ಗುರುಗಳ ಮೂಲಕ ಪಂಚಾಂಗ ಶ್ರವಣವನ್ನು ಮಾಡಿಸ್ಬೇಕು. ಪಂಚಾಂಗಕ್ಕೆ ಪೂಜೆ ಮಾಡಿ ಆ ಪಂಚಾಂಗ ಶ್ರವಣವನ್ನು ಕೇಳಬೇಕು. ನಾವೇನೀಗ ನವನಾಯಕರು ಅಂತೇಳಿ ಏನು ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಪಂಚಾಂಗದಲ್ಲೇ ಇರತಕ್ಕಂಥದ್ದು. ಪಂಚಾಂಗ ಅಂದ್ರೇನು? ವಾರ, ತಿಥಿ, ನಕ್ಷತ್ರ, ಯೋಗ, ಕರ್ಣಿ 5 ಸೇರಿ ಪಂಚಾಂಗ ಅಂತ. ಈ 5ನ್ನು ತಿಳ್ಕೊಳ್ಳೋದ್ರೆ ಏನಾಗುತ್ತೆ ಅಂತ ಕೇಳಿದರೆ,
ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದ್ ಆಯುಷ್ಯವರ್ಧನಂ ನಕ್ಷತ್ರಾತ್ ಧರತೆ ಪಾಪಂ ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಿಂಚ ಪಂಚಾಂಗ ಶ್ರವಣ ಫಲಮುತ್ತಮಂ ಅಂತ. ತಿಥೇಶ್ಚ ಶ್ರೇಯಮಾಪ್ನೋತಿ, ತಿಥಿಯನ್ನು ತಿಳಿದುಕೊಳ್ಳೋದ್ರಿಂದ ಒಳ್ಳೆಯದಾಗುತ್ತೆ, ಮಂಗಳ ಕಾರ್ಯಗಳು ನಡೆಯುತ್ತೆ. ಶ್ರೇಯಮಾಪ್ನೋತಿ ಅಂದರೆ ದುಡ್ಡು ಬರುತ್ತೆ, ಧನ ಬರುತ್ತೆ, ಇವೆಲ್ಲವೂ ಕೂಡ ಬರುತ್ತೆ. ತಿಥಿ ಅಂದರೆ ನಾವೇನು ವಾರ ತಿಥಿ ನಕ್ಷತ್ರ ಅಂತ ಹೇಳ್ತೀವಲ್ಲ, ಪಾಡ್ಯ ಬಿದಿಗೆ ತದಿಗೆ, ಪಾಡ್ಯದಿಂದ ಹಿಡಿದು ಹುಣ್ಣಿಮೆವರೆಗೂ ಮತ್ತು ಹುಣ್ಣಿಮೆಯಿಂದ ಹಿಡಿದು ಅಮಾವಾಸ್ಯೆವರೆಗೂ ಕೂಡ ನಾವೇನು 30 ದಿನಗಳ ತಿಥಿ ಅಂತ ಕರಿತೀವಿ. ಆ ತಿಥಿಗಳನ್ನು ತಿಳಿದುಕೊಳ್ಳೋದ್ರಿಂದ ತಿಥೇಶ್ಚ ಶ್ರೇಯಮಾಪ್ನೋತಿ, ಶ್ರೀಯ ಅಂತಂದರೆ ದುಡ್ಡು, ಲಕ್ಷ್ಮಿ ಒಲಿತಾಳೆ ನಮಗೆ. ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ, ವಾರದ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಆಯುಸ್ಸು ಅನ್ನೋದಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ. ನಕ್ಷತ್ರ ಧರತೆಯ ಪಾಪಂ, ನಕ್ಷತ್ರಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ಮಾಡಿರೋಂತಹ ಪಾಪಗಳು ಪರಿಹಾರವಾಗುತ್ತೆ. ನಕ್ಷತ್ರ ಧರತೆಯ ಪಾಪಂ ಯೋಗಾದ್ರೋಗ ನಿವಾರಣಂ, ಯೋಗವನ್ನು ತಿಳ್ಕೊಳ್ಳೋದ್ರಿಂದ ನಮಗಿರ್ತಕ್ಕಂಥ ರೋಗಗಳು ದೂರ ಆಗುತ್ತೆ. ಯೋಗಾದ್ರೋಗ ನಿವಾರಣಂ ಕರಣಾತ್ ಕಾರ್ಯಸಿದ್ಧಂಚ, ಕರ್ಣಗಳ ಬಗ್ಗೆ ತಿಳ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲೂ ಕೂಡ ನಾವು ಸಿದ್ಧಿಯನ್ನು ಕಾಣ್ತೀವಿ. ಕರ್ಣಾತ್ ಕಾರ್ಯಸಿದ್ಧಂಚ ಪಂಚಾಂಗ ಶ್ರವಣ ಫಲಮುತ್ತಮಂ, ಈ 5 ಕೂಡ ಯಾರು ತಿಳ್ಕೊಳ್ತೀವೋ ಪಂಚಾಂಗ ಶ್ರವಣವನ್ನು ಮಾಡಿದ್ರೆ ಉತ್ತಮವಾದಂಥ 5 ಫಲಗಳು ಬೇಕು. ಧನ ಬರುತ್ತೆ, ಆರೋಗ್ಯ ವೃದ್ಧಿಯಾಗುತ್ತೆ, ಒಳ್ಳೆಯದಾಗುತ್ತೆ, ಕೆಲಸ ಕಾರ್ಯಗಳು ಸಿದ್ಧಿಯಾಗುತ್ತೆ. ಇದಕ್ಕೆ ಮೇಲೆ ಇನ್ನೇನು ಬೇಕು ಭಗವಂತ ನಮಗೆ ಜೀವನವನ್ನು ಮಾಡಲಿಕ್ಕೆ? ಇದಿಷ್ಟು ಕೂಡ ನಮಗೆ ಜೀವನದಲ್ಲಿ ಬೇಕಾದರೆ ಈ ಪಂಚಾಂಗ ಶ್ರವಣವನ್ನು ಕೇಳಬೇಕು. ಈ ದಿನದಲ್ಲಿ ಪಂಚಾಂಗ ಶ್ರವಣವನ್ನು ಯಾರೆಲ್ಲರೂ ಕೇಳ್ತಾರೋ ಅವರೆಲ್ಲರೂ ಕೂಡ ವರ್ಷ ಪೂರ್ತಿಯಾಗಿ ಉತ್ತಮವಾದ ಜೀವನವನ್ನು ನಡೆಸ್ತಾರೆ. ಈ ಪಂಚಾಂಗ ಶ್ರವಣ ಪ್ರತಿನಿತ್ಯ ಶ್ಲೋಕವನ್ನು ಪಠನೆ ಮಾಡಬೇಕು. ಏನು ತಿಥೇಶ್ಚ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನಂ ನಕ್ಷತ್ರ ಧರತೆಯ ಪಾಪಂ ಯೋಗಾದ್ಯೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧಂಚ ಪಂಚಾಂಗ ಶ್ರವಣ ಫಲಮುತ್ತಮಂ. ಅಂದರೆ ಪ್ರತಿನಿತ್ಯದಲ್ಲೂ ಕೂಡ ಇವತ್ತಿನ ತಿಥಿ ಏನು, ನಕ್ಷತ್ರ ಏನು, ವಾರ ಏನು, ಯೋಗ ಏನು, ಕರ್ಣ ಏನು, ಇವೆಲ್ಲವನ್ನು ಕೂಡ ಯಾರು ತಿಳ್ಕೊಳ್ತಾರೋ ಅವ್ರಿಗೆ ಆ ದಿನದಲ್ಲಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಕೂಡ ಉತ್ತಮವಾಗಿ ಅದರಲ್ಲಿ ಜಯವನ್ನು ಕಾಣಬಹುದು ಅಂತೇಳಿ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿ ನಮ್ಮ ಗುರು ಹಿರಿಯರು ನಮಗೆ ಅಂತೇಳಿ ಮಾರ್ಗದರ್ಶನವನ್ನು ಮಾಡಿಟ್ಟಿದ್ದಾರೆ. ಪ್ರತಿಯೊಂದು ಸಮಸ್ಯೆಗೂ ಒಂದು ಪರಿಹಾರ ಅನ್ನೋದು ಇದ್ದೇ ಇದೆ. ಆ ಪರಿಹಾರ ಏನು ಅನ್ನೋದು ನಾವು ತಿಳ್ಕೊಳ್ಬೇಕಷ್ಟೇ, ತಿಳಿಸೋವಂಥವ್ರು ಬೇಕಷ್ಟೇ. ಪರಿಹಾರ ಇಲ್ಲದಿರತಕ್ಕಂಥ ಸಮಸ್ಯೆ ಭೂಮಿ ಮೇಲೆ ಇಲ್ಲವೇ ಇಲ್ಲ. ಆ ಪರಿಹಾರವನ್ನು ತಿಳ್ಕೊಳ್ಳುವಂತಹ ಒಂದು ವ್ಯವಧಾನ ನಮಗಿರೋದಿಲ್ಲ. ಹಾಗಾಗಿ ಸಮಸ್ಯೆಗಳನ್ನು ನಾವು ಮುಂದೆ ಇಟ್ಕೊಂಡು ದೊಡ್ಡದಾಗಿ ನೋಡಬೇಕಾಗತ್ತೆ. ಇಂತಹ ಹಬ್ಬದ ಸಂದರ್ಭದಲ್ಲಿ ಯಾವ ರೀತಿ ದಾನ ಮಾಡಿದ್ರೆ ಉತ್ತಮವಾಗಿರುತ್ತೆ ಗುರುಗಳ? ದಾನಂ ದಾತೃವಶಾತ್ ಅಂತ, ದಾನವನ್ನು ಕೊಡಬೇಕಾದ್ರೆ ದಾನ ಬೇರೆ ಧರ್ಮ ಬೇರೆ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ತುಂಬ ಜನ ಏನು ಮಾಡ್ತಾರೆ ಅಂತ ಕೇಳಿದ್ರೆ ದಾನ ಧರ್ಮ ಎರಡೂ ಒಂದೇ ಅಂತೇಳಿ ಅರ್ಥ ಕಲ್ಪಿಸ್ಕೊಳ್ತಾರೆ. ದಾನ ಅನ್ನತಕ್ಕಂಥದ್ದು ನಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ನಾವು ಮಾಡಿರೋಂಥ ಪಾಪ ಕರ್ಮಗಳನ್ನು ಕಳ್ಕೊಳ್ಳಿಕ್ಕಾಗಿ ಉದ್ದೇಶಪೂರ್ವಕವಾಗಿ ಸಂಕಲ್ಪವನ್ನು ಮಾಡಿಕೊಡ್ತಕ್ಕಂಥದ್ದು ದಾನ. ನಾನೇನೋ ಸಂಪಾದನೆ ಮಾಡಿದ್ದೀನಿ, ಇದನ್ನು 10 ಜನಕ್ಕೆ ಕೊಳ್ಳೋದಾಗಲಿ ಅಂತ ಕೊಡೋದು ಧರ್ಮ. ಧರ್ಮವೀಗ ನಾವು ರಸ್ತೆಯಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಬಂದೇನೋ ಭಿಕ್ಷೆ ಬಿಡ್ತಾರೆ, ಅಥವಾ ದೇವಸ್ಥಾನಕ್ಕೆ ಹೋಗಿ ಏನೋ ಒಂದು ಧರ್ಮ ಕಾರ್ಯ ನಡೀತಾ ಇರುತ್ತೆ, ಅಲ್ಲೇನೋ ಒಂದು ದೇಣಿಗೆ ಒಂದು ಕಾಣಿಕೆ ಅಂತ ಕೊಡ್ತೀವಿ, ಅದೆಲ್ಲವೂ ಕೂಡ ಧರ್ಮ ಅಷ್ಟೇ. ದಾನ ಅಂತಂದರೆ ಉದ್ದೇಶಪೂರ್ವಕವಾಗಿ ಈ ಹಬ್ಬದ ದಿನಗಳಲ್ಲಿ ಸಂಕಲ್ಪವನ್ನು ಮಾಡಿ ಕೊಡ್ತಕ್ಕಂಥದ್ದು ದಾನ. ಇನ್ಯಾವುದೋ ದೋಷ ಪರಿಹಾರಕ್ಕಾಗಿ ಸಂಕಲ್ಪ ಮಾಡಿ ಕೊಡುವಂಥದ್ದು ದಾನ. ಮತ್ತು ಇನ್ಯಾವುದೋ ಮನೆಯಲ್ಲಿ ಹಿರಿಯರ ಕಾರ್ಯ ಮಾಡ್ತೀವಿ, ಅವರನ್ನು ಉದ್ದೇಶಿಸಿ ನಾವು ಕೊಡ್ತಕ್ಕಂಥದ್ದು ದಾನ ಆಗಿರುತ್ತೆ. ಆರೋಗ್ಯದ ಸಮಸ್ಯೆಗೆ ಯಾರೋ ಜ್ಯೋತಿಷಗಳು ಹೇಳ್ತಾರೆ, ಯಾರೋ ಗುರುಗಳು ಹೇಳ್ತಾರೆ ಮತ್ತೇನೋ ದಾನ ಮಾಡಿ ಅಂತ ಕೇಳಿದರೆ ಅದು ಸಂಕಲ್ಪ ಮಿಂಥದ್ದೇ ಕಾರ್ಯಕ್ಕೋಸ್ಕರ ಇದನ್ನು ಅಪೇಕ್ಷೆ ಇಟ್ಟು ಕೊಡ್ತಕ್ಕಂಥದ್ದು ದಾನ ಆಗುತ್ತೆ. ಅಪೇಕ್ಷೆ ಇಲ್ದಿರ ಯಾವುದೇ ಸ್ವಾರ್ಥತೆ ಇಲ್ದಿರ ಕೊಡ್ತಕ್ಕಂಥದ್ದು ಧರ್ಮ ಆಗುತ್ತೆ. ಧರ್ಮ ಬೇರೆ, ದಾನವೇ ಬೇರೆ. ಈ ರೀತಿಯಾದ ದಾನಗಳ ಹಬ್ಬದ ದಿನಗಳಲ್ಲಿ ದಾನವನ್ನು ಮಾಡಬೇಕು. ವಿಶೇಷವಾಗಿ ಇವತ್ತಿನ ದಿನದಲ್ಲಿ ದಾನ ಮಾಡಬೇಕಂತ ಕೇಳಿದರೆ ಅತಿ ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅನ್ನದಾನ. ಈ ದಿನದಲ್ಲಿ ಒಂದಷ್ಟು ಜನಕ್ಕೆ ಒಂದು ಭಗವಂತನಿಗೆ ನೈವೇದ್ಯ ಮಾಡಿರ್ತಕ್ಕಂತಹ ಅನ್ನವನ್ನು ದಾನ ಮಾಡಿದ್ರೆ, ಅದರಲ್ಲೂ ಕೂಡ ವಿಶೇಷವಾಗಿ ಪುಳಿಯೋಗರೆಯನ್ನು ದಾನ ಮಾಡಿದ್ರೆ, ಆ ಎಳ್ಳನ್ನವನ್ನು ದಾನ ಮಾಡಿದ್ರೆ ಮಾಡಿರುವಂಥ ಪಾಪಗಳೆಲ್ಲವೂ ಕೂಡ ಪರಿಹಾರವಾಗುತ್ತೆ. ಹಾಗಾಗಿ ಎಳ್ಳನ್ನು ಅಂದರೆ ಪುಳಿಯೋಗರೆಯನ್ನು ಈ ದಿನದಲ್ಲಿ ಒಂದಷ್ಟು ಜನಕ್ಕೆ ಪ್ರಸಾದವಾಗಿ ವಿನಿಯೋಗ ಮಾಡೋದ್ರಿಂದ ಒಂದಷ್ಟು ಪಾಪಗಳ ಪರಿಹಾರ ಆಗುತ್ತೆ. ಮೊಸರನ್ನವನ್ನು ದಾನ ಮಾಡಿದ್ರೆ ಶಾಂತಿ ಬರುತ್ತೆ, ಸುಖವಾದಂಥ ಜೀವನವನ್ನು ಸಾಗಿಸ್ಬೋದಾಗಿರುತ್ತೆ. ಮತ್ತು ಸಿಹಿ ಪದಾರ್ಥ ದುರ್ಗಾದೇವಿಗಾಗಲಿ ಮಹಾಲಕ್ಷ್ಮಿಗಾಗಲಿ ಸಜ್ಜಿಗೆಯನ್ನು ಈ ದಿನದಲ್ಲಿ ನೈವೇದ್ಯ ಮಾಡಿ ಒಂದಷ್ಟು ವಿತರಣೆ ಮಾಡಿದ್ದೆ ಆದರೆ ಐಶ್ವರ್ಯ ಪ್ರಾಪ್ತಿ ಆಗುತ್ತೆ, ಧನ ಆಕರ್ಷಣೆ ಆಗುತ್ತೆ. ಈ ರೀತಿಯಾದಂತಹ ಅದನ್ನು ದಾನ ಮಾಡಬಹುದು. ಅದ್ರ ಜೊತೆಯಲ್ಲಿ ಮುಖ್ಯವಾಗಿ ಧರ್ಮಗ್ರಂಥಗಳು ಅಂತ ನಾವೇನು ರಾಮಾಯಣ ಮಹಾಭಾರತ ಅಂತೇನು ಹೇಳ್ತೀವಿ, ಅಂಥ ಧರ್ಮಗ್ರಂಥಗಳನ್ನು ಈ ದಿನದಲ್ಲಿ ದಾನ ಮಾಡಿಕೊಡ್ಬೇಕು. ಮತ್ತು ಅದನ್ನು ಕೇಳಬೇಕು. ಈ ದಿನದಲ್ಲಿ ದಾನ ಮಾಡೋದು ಅಷ್ಟೇ ಅಲ್ಲ, ದಾನ ಯಾರಿಗಾದ್ರೂ ಕೊಟ್ಟರೆ ಕೂಡ ಆ ಕೊಟ್ಟಂಥವ್ರು ಅದನ್ನು ಉಪಯೋಗಿಸೋಗಿರಬೇಕು. ದಾನ ಕೊಡಬೇಕು ಅಂತೇಳಿ ಸುಮ್ಮನೆ ಯಾರಿಗೋ ತೆಗೆದುಕೊಂಡೋಗಿ ಕೊಡೋದಲ್ಲ. ನಾವೇನು ದಾನ ಕೊಡ್ತೀವಿ ಅದನ್ನು ಅವರು ಉಪಯೋಗಿಸೋಗಿರಬೇಕು. ಆಮೇಲೆ ದಾನ ಕೊಡೋಕ್ಕೆ ಅಂತಲೇ ಕಮ್ಮಿ ಬೆಲೆ ತೆಗೆದುಕೊಂಡು ಬಂದು ದಾನ ಕೊಡೋವಂಥದ್ದಲ್ಲ. ಈಗ ಯಾರಿಗೋ ಇವತ್ತು ಅನ್ನದಾನ ಮಾಡಬೇಕು ಅಂತ ಕೇಳಿದ್ರೆ
ಯಾವುದೋ ಹುಳ ಬಂದಿರೋವಂಥ ಅಕ್ಕಿಯಲ್ಲಿ ಅನ್ನ ಮಾಡಿಬಿಟ್ಟು ಅದನ್ನು ದಾನ ಮಾಡೋದಲ್ಲ. ಉತ್ತಮವಾಗಿ ನಾವು ಯಾವ ಅಕ್ಕಿಯನ್ನು ತಿಂತೀವೋ ಅಂಥದ್ದೇ ಬೆಲೆ ಬಾಳುವಂಥ ಅಕ್ಕಿಯನ್ನು ತೆಗೆದುಕೊಂಡು ಅದನ್ನು ದಾನ ಮಾಡಿದ್ರೆ ಅದರಿಂದ ಪ್ರಸಾದವನ್ನು ಮಾಡಿ ದಾನ ಮಾಡಿದಾಗ ಅದು ಉತ್ತಮವಾದಂಥ ಫಲ ಬರುತ್ತೆ. ನಾವು ತೆಗೆದುಕೊಳ್ಳೋದಾದರೆ ಒಳ್ಳೆ ಅಂಗಡಿಯಲ್ಲೇ ತೊಗೊಂಡ್ಬರಬೇಕು, ದಾನ ಕೊಡೋದಾದ್ರೆ ಯಾವುದೋ ಕಮ್ಮಿದು ಎಷ್ಟು ಕಮ್ಮಿಯಲ್ಲಿ ಸಿಕ್ಕಿದ್ರೆ ಅಷ್ಟು ಕಡಿಮೆ ಬೆಲೆ ತೊಗೊಂಡ್ಕೊಂಡೋಗಿ ಕೊಡೋದಲ್ಲ, ಅದು ದಾನ ಆಗೋದಿಲ್ಲ. ಅದು ಮಾಡಿದ್ರು ಕೂಡ ಅದು ಇನ್ನೊಂದಷ್ಟು ಸಮಸ್ಯೆಗಳಿಗೆ ಗುರಿ ಆಗಬೇಕಾಗುತ್ತೆ. ಕೊಟ್ಟರೆ ಉತ್ತಮವಾಗಿರೋದು ಕೊಡಬೇಕು, ಇಲ್ಲ ಕೊಡೋಕ್ಕೆ ಶಕ್ತಿ ಇಲ್ಲ ಅಂತೇಳಿ ಹಾಗೆ ಕೈ ಮುಗಿದ್ರು ಕೂಡ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಂ ಗುರುಗಳೇ, ದಾನ ಧರ್ಮ ಅಂದರೆ ನಾವು ಒಂದೇ ಅಂತ ಅಂದ್ಕೊಂಡಿದ್ವಿ, ಬಟ್ ದಾನ ಬೇರೆ ಧರ್ಮ ಬೇರೆ ಅಂತ ನಮಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ತಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ, ಜೊತೆಗೆ ಈ ಯುಗಾದಿ ಹಬ್ಬದ ನಂತರ ನಮ್ಮ ಜೀವನ ಹೇಗಿದೆ ಬದಲಾಗಬೇಕು ಅಂತಿದ್ರೆ ಖಂಡಿತವಾಗ್ಲೂ ನಮ್ಮ ಗುರುಗಳ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಗುರುಗಳ ನಂಬರ್ ಹೀಗಿದೆ 9611995599 ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು. ಗುರುಗಳೇ, ಈ ವರ್ಷ ಹುಟ್ಟುವಂಥ ಮಕ್ಕಳ ವಿಶೇಷತೆ ಅಂದರೆ ಅದ್ರ ಬಗ್ಗೆ ತಿಳಿಸೋಕ್ಕೆ ಸಾಧ್ಯ ಆಗುತ್ತಾ ಗುರುಗಳೇ? ಇಲ್ಲ, ಖಂಡಿತವಾಗಲೂ ಕೂಡ ಈ ಒಂದು ಜ್ಯೋತಿಷ್ಯ ಶಾಸ್ತ್ರದ ಆಧಾರದಲ್ಲಿ ನಾವು ಮಾತಾಡೋದಾದರೆ ಆ ಹುಟ್ಟತಕ್ಕಂತಹ ವ್ಯಕ್ತಿ ಆ ಹುಟ್ಟುವಂಥ ಸಮಯದಲ್ಲಿ ಯಾವ ಸಮಯದಲ್ಲಿ ಹುಟ್ಟುತ್ತಾರೆ, ಆವಾಗಿನ ಗ್ರಹಸ್ಥಿತಿಗಳೇನಿದೆ ಅದ್ರ ಮೇಲೆ ಮಾತ್ರ ನಾವು ಹೇಳ್ಬೋದಾಗತ್ತೆ ಹೊರತು ವರ್ಷದಲ್ಲಿ ಹುಟ್ಟತಕ್ಕಂಥ ಎಲ್ಲರೂ ಹೀಗೆ ಇರ್ತಾರೆ, ಎಲ್ಲರಿಗೂ ಹೀಗೆ ಒಳ್ಳೆಯದಾಗತ್ತೆ, ಇಂಥದ್ದೇ ತೊಂದರೆಗಳಾಗತ್ತೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರು ಹುಟ್ಟುವಂಥ ಸಂದರ್ಭಕ್ಕೆ ತಕ್ಕಂತೆ ಆ ಗ್ರಹಸ್ಥಿತಿಗೆ ಅನುಗುಣವಾಗಿ ಏನಿದೆ ಅನ್ನೋದನ್ನು ನಾವು ತಿಳಿಸ್ಬೋದಾಗಿರುತ್ತೆ. ಅದ್ರ ಜೊತೆ ಒಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಈಗ ಹೇಳಿದ್ರು ಅವ್ರು ಹೇಳೋವಂಥ ಸಂದರ್ಭದಲ್ಲೇ ಸಮಯದ ಗೊಂದಲ, ಇಂಥ ಗೊಂದಲದಲ್ಲಿ ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅದಕ್ಕೆ ತಕ್ಕಂತೆ ನಾವು ಕ್ಯಾಲ್ಕುಲೇಷನ್ ಮಾಡಿ ಇಲ್ಲಿ ವಿಚಾರವನ್ನು ಹೇಳ್ತೀವಿ. ಆಮೇಲೆ ಅವ್ರು ಹೇಳಿರೋಂಥದ್ದು ತಪ್ಪಾಗಿರೋ, ನಾವು ಹೇಳಿರೋಂಥದ್ದು ಕೂಡ ಸುಳ್ಳಾಗುತ್ತೆ. ಆಗ ಅವ್ರಿಗೆ ಏನು ಅನಿಸುತ್ತೆ ಅಂತ ಕೇಳಿದ್ರೆ, ಜ್ಯೋತಿಷ್ಯನ ಸುಳ್ಳು, ಅವ್ರು ಹೇಳಿದ್ರು ನಮಗಾಗಲಿಲ್ಲ ಅನ್ನೋಂಗೆ ಅರ್ಥ ಬರುತ್ತೆ. ಬಹುತೇಕ ಜ್ಯೋತಿಷ್ಯ ವಿಚಾರದಲ್ಲಿ ಜನ ಎಡುತ್ತಾ ಇರೋದಿಲ್ಲೇ, ಪೂರ್ತಿ ಆದಂಥ ಅವ್ರು ಏನು ಸಮಯವನ್ನು ಕೊಡ್ತಾರೋ ಆ ಸಮಯಕ್ಕೆ ಅನುಗುಣವಾಗಿ ಹೇಳೋವಂಥದ್ದಾಗಿರುತ್ತೆ. ಸಮಯ ಅನ್ನೋದು ಕರೆಕ್ಟಾಗಿದ್ದಾಗ ಹೇಳುವಂಥ ವಿಚಾರನೂ ಕರೆಕ್ಟಾಗಿ ಹೇಳ್ಬೋದಾಗಿರುತ್ತೆ. ಹಾಗಾಗಿ ಯಾವತ್ತೂ ಕೂಡ ಒಬ್ಬ ಜ್ಯೋತಿಷ್ಯರು ಹೋಗಬೇಕಾದ್ರೆ, ಜ್ಯೋತಿಷ್ಯರ ಪ್ರಶ್ನೆಯನ್ನು ಮಾಡಬೇಕಾದ್ರೆ ಹೇಳೋವಂಥ ಸಮಯ ದಿನಾಂಕ ಎಲ್ಲವೂ ಕೂಡ ಸರಿಯಾಗಿದ್ದಾಗ ಮಾತ್ರ ಸರಿಯಾದಂಥ ಫಲವನ್ನು ನಾವು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಮತ್ತೊಬ್ರು ಕರೆಸಿದ್ದಾರೆ, ಬನ್ನಿ ಯಾರು ಅಂತ ನೋಡೋಣ. ಹಲೋ ಮೇಡಮ್, ನಮಸ್ಕಾರ. ನಮಸ್ತೆ ಮಾ, ತಮ್ಮ ಹೆಸರು? ನನ್ನ ಹೆಸರು ಜ್ಯೋತಿ ಅಂತ. ಜ್ಯೋತಿ ಅವರೇ, ಸ್ವಲ್ಪ ಜೋರಾಗಿ ಮಾತನಾಡಿ ಮಾ. ನನ್ನ ಹೆಸರು ಜ್ಯೋತಿ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು ಜ್ಯೋತಿ ಅವರು? ನಾವು ವಿಜಯನಗರಿಂದ ಕಾಲ್ ಮಾಡಿದ್ದೀವಿ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಾಯ್ತು ಜ್ಯೋತಿ ಅವರೇ? ನನ್ನ ಬಗ್ಗೆನೇ ಮೇಡಮ್. ಓಕೆ, ತಮ್ಮ ರಾಶಿ ನಕ್ಷತ್ರ ತಿಳಿಸ್ಕೊಡ್ತೀರಾ? ನನ್ನ ಮೀನ ರಾಶಿ, ನಕ್ಷತ್ರ ಗೊತ್ತಿಲ್ಲ. ಓಕೆ ಮಾ, ಗುರುಗಳಿದ್ರೆ ಮಾತನಾಡಿ. ಹೇಳಿ ಜ್ಯೋತಿ ಅವರೇ. ನಮಸ್ಕಾರ ಗುರುಜಿ. ನಮಸ್ತೆ. ಅದೇ ನಂದು ಮುಂದಿನ ತಿಂಗಳು ಮದ್ವೆ ಇದೆ ಗುರುಜಿ, 28 ಮತ್ತೆ 29. ಓಕೆ. ನನ್ ಅದೇ ಮದ್ವೆ ಆದ್ಮೇಲೆ ನನ್ ಜೀವನ ಹೆಂಗಿರುತ್ತೆ, ಮದ್ವೆ ನಮ್ಮ ಅತ್ತೆ ಮನೇಲಿ ನಂಗ್ ಕೆಲ್ಸಕ್ ಹೋಗಕ್ ಬಿಡಲ್ಲ, ಅವ್ರು ಹೇಳ್ಬಿಟ್ಟಿದಾರೆ ಕಳ್ಸಲ್ಲ ಅಂತ. ಬಟ್ ನಂಗೆ ಗೌರ್ಮೆಂಟ್ ಆಫೀಸರ್ ಆಗ್ಬೇಕಂತ ತುಂಬಾ ಇಷ್ಟ. ಅದ್ರ ಬಗ್ಗೆ ಕೇಳೋಣ ಅಂತ. ಅವ್ರು ಕಳಿಸಲ್ಲ ಅಂದಾಗ ನೀವು ಹಠ ಮಾಡೋದ್ರಲ್ಲಿ ಅರ್ಥ ಇರೋದಿಲ್ಲ ಅಲ್ವಾ? ಜೀವನದಲ್ಲಿ ಸುಖಮಯವಾದಂತಹ ಜೀವನ ಸಿಗಬೇಕಾದ್ರೆ ಕೆಲ್ಸಕ್ಕೆ ಹೋಗಲೇಬೇಕು ಅಂತ ನೀವು ಯಾಕೆ ಹಠ ಮಾಡ್ತಾ ಇದ್ದೀರ ಅಂತ ನನಗೆ ಮೊದಲು ಗೊತ್ತಾಗ್ತಾ ಇಲ್ಲ. ಆದರೂ ಅದು ನಿಮ್ಮ ವೈಯಕ್ತಿಕ ವಿಚಾರ. ಆದರೂ ನಾನು ಹೇಳೋದಾದ್ರೆ ಮುಂದಿನ ದಾಂಪತ್ಯ ಆಗ್ಬೇಕಂತ ತುಂಬಾ ಇಷ್ಟ ಇದೆ. ಆಗ್ಲಿ ಭಗವಂತ. ಗುರುಜಿ, ನನ್ನ ಲೈಫ್ ಹೆಂಗಿರುತ್ತೆ ಅಂತ ಅದನ್ನೇ ಹೇಳ್ತೀನಿ. ಭಗವಂತ ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಸಿದ್ಧಿಸ್ಲಿ ಅಂತೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅದರ ಜೊತೆಯಲ್ಲಿ ನೀವೇನು ಮುಂದಿನ ದಾಂಪತ್ಯ ಜೀವನದ ಬಗ್ಗೆ ಕೇಳ್ತಾ ಇದ್ದೀರಲ್ಲ, ತುಂಬ ಜೀವನ ಚೆನ್ನಾಗಿರುತ್ತೆ, ಏನು ಚಿಂತೆ ಮಾಡಲಿಕ್ಕೆ ಹೋಗಬೇಡಿ. ಆದರೆ ಒಂದು ವಿಚಾರ ಏನಪ್ಪ ಅಂತ ಕೇಳಿದ್ರೆ, ಕೋಪವನ್ನು ಮೊದಲು ಕಮ್ಮಿ ಮಾಡ್ಕೊಳ್ಬೇಕು ನೀವು. ಆತುರದಲ್ಲಿ ಮಾತುಗಳನ್ನು ಆಡ್ತಿರಲ್ಲ, ಅದನ್ನು ಕಮ್ಮಿ ಮಾಡಬೇಕು. ಅವೆರಡನ್ನು ಕಮ್ಮಿ ಮಾಡಿದ್ರೆ, ಆ ಮೂಗಿನ ಮೇಲೆ ಇರ್ತಕ್ಕಂಥ ಕೋಪ ಅದು ಕಮ್ಮಿ ಮಾಡಿದ್ರೆ ಮಾತ್ರ ನಿಮ್ಮ ಮುಂದಿನ ಜೀವನ ಚೆನ್ನಾಗಿರುತ್ತೆ. ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ ನಿಮಗೆ ನೀವೇ ಸಮಸ್ಯೆಯನ್ನು ಮಾಡ್ಕೊಳ್ತೀರಾ. ನೀವು ಅದೇ ಸ್ವಭಾವದವರು, ಹೌದಾ ಅಲ್ವಾ? ಹಾಗಾಗಿ ಹೇಳ್ತಾ ಇರೋವಂಥದ್ದು, ಕೋಪವನ್ನು ಕಮ್ಮಿ ಮಾಡ್ಕೊಳ್ಳಿ, ಮುಂದಿನ ಜೀವನ ತುಂಬ ಚೆನ್ನಾಗಿರುತ್ತೆ, ಅನ್ಯೂನ್ಯವಾಗಿ ಹೊಂದ್ಕೊಂಡು ಹೋಗ್ತೀರಾ, ಏನೂ ತೊಂದರೆ ಇಲ್ಲ, ಒಳ್ಳೆ ಮನೆಗೆ ಹೋಗ್ತಾಯಿದ್ದೀರಾ, ಉತ್ತಮವಾದ ಜೀವನವನ್ನು ನಡೆಸ್ತೀರಾ, ಏನು ತೊಂದರೆ ಪಡುವಂಥದ್ದು ಬೇಡ. ಮೀನರಾಶಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ಭಗವಂತನ ಗುರುವಿನ ಸಂಪೂರ್ಣ ಕೃಪಾ ಕಟಾಕ್ಷ ಇನ್ನೂ ಸ್ವಲ್ಪ ದಿನಗಳ ಕಾಲ ನಿಮ್ಮ ರಾಶಿ ನಕ್ಷತ್ರದ ಮೇಲಿದೆ. ಹಾಗಾಗಿ ಏನೂ ಚಿಂತೆ ಮಾಡೋದು ಬೇಡ. ಗುರು ಇರ್ತಕ್ಕಂಥ ಸ್ಥಾನ ಚೆನ್ನಾಗಿರೋದ್ರಿಂದ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ. ಲಕ್ಷ್ಮೀನಾರಾಯಣನ ಪ್ರಾರ್ಥನೆ ಮಾಡಿ, ಗುರುಗಳ ದರ್ಶನವನ್ನು ಮಾಡಿ, ಗುರುವಾರ ಗುರುಗಳ ದರ್ಶನವನ್ನು ಮಾಡಿ, ಅದರಿಂದ ನಿಮಗೆ ಒಳಿತಾಗುತ್ತೆ. ಗುರುಗಳ ಸ್ತೋತ್ರ ಪಠನೆಯನ್ನು ಮಾಡೋದ್ರಿಂದ ತುಂಬ ಉತ್ತಮವಾದ ಜೀವನವನ್ನು ನಡೆಸ್ಬೋದಾಗುತ್ತೆ. ಎಲ್ಲ ರೀತಿಯಿಂದ ಒಳ್ಳೆಯದಾಗುತ್ತೆ. ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ ತಾಯಿ, ಒಳ್ಳೆಯದಾಗಲಿ.
ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಸಮಯದ ಅಭಾವದಿಂದ ನಮಗೆ ದ್ವಾದಶ ರಾಶಿಗಳ ಫಲಗಳನ್ನು ತಿಳಿಸ್ಕೊಡ್ಲಿ. ಮೊದಲಿಗೆ ಮೇಷರಾಶಿ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಮೇಷರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಒಂದಷ್ಟು ಹಣಕಾಸಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಕೆಲಸ ಕಾರ್ಯಗಳಲ್ಲಿ ವಿಘ್ನ ಇವೆಲ್ಲವೂ ಕೂಡ ಸಂಭವಿಸುತ್ತೆ. ಆದರೂ ಕೂಡ ಚಿಂತೆ ಪಡುವಂಥದ್ದು ಬೇಡ. ವರ್ಷದ ಮಧ್ಯಭಾಗದ ನಂತರ ವರ್ಷಾಂತ್ಯದವರೆಗೂ ಕೂಡ ಸುಖಮಯವಾದಂಥ ಜೀವನವನ್ನು ಸಾಗಿಸ್ಬೋದು. ಏನು ಒಂದಷ್ಟು ಕೆಲಸ ಕಾರ್ಯಗಳು ಯಾವುದೂ ನಡೀತಾ ಇಲ್ಲ, ವಿವಾಹಕ್ಕೆ ಪ್ರಯತ್ನಪಟ್ಟು ಕೂಡ ಯಾವುದೂ ನಡೀತಾ ಇಲ್ಲ, ಇವೆಲ್ಲವೂ ಕೂಡ ವರ್ಷದ ಮಧ್ಯಭಾಗದ ನಂತರ ಸೆಪ್ಟೆಂಬರ್ ತಿಂಗಳ ನಂತರ ಎಲ್ಲ ರೀತಿಯ ಅನುಕೂಲವಾಗುತ್ತೆ. ಉತ್ತಮವಾದ ಜೀವನವನ್ನು ಸಾಗಿಸ್ಬೋದಾಗಿರುತ್ತೆ. ಮೇಷರಾಶಿಯವರಿಗೆ ಈ ವರ್ಷ ಪೂರ್ತಿಯಾಗಿ ಶುಭ ಸಂಖ್ಯೆ 1, 2, 3, 8 ಆಗಿರುತ್ತೆ. ಆ ಸಂಖ್ಯೆಯನ್ನು ಆಧರಿಸಿ ಯಾವುದೇ ಕೆಲಸಗಳನ್ನು ಮಾಡೋದಾದರೆ ಒಳ್ಳೆ ರೀತಿಯಾದ ಉತ್ತಮವಾದ ಜೀವನವನ್ನು ಮೇಷರಾಶಿಯವರು ನಡೆಸ್ಬೋದಾಗಿರುತ್ತೆ. ಹಾಂ ಗುರುಗಳೇ, ಧನ್ಯವಾದಗಳು ಗುರುಗಳೇ. ವೀಕ್ಷಕರು ನೋಡಿದ್ರಲ್ಲ ಮೇಷರಾಶಿಗೆ ಹೇಗಿದೆ ಅಂತ ಫಲನ. ಗುರುಗಳೇ, ಮುಂದಿನ ರಾಶಿ ವೃಷಭ ರಾಶಿಗೆ ಈ ವರ್ಷದ ಫಲ ಹೇಗಿದೆ ಗುರುಗಳೇ? ವೃಷಭ ರಾಶಿಯವರಿಗೆ ಈ ವರ್ಷದ ಪ್ರಾರಂಭದಲ್ಲಿ ಸುಖಮಯವಾದಂತಹ ಜೀವನವನ್ನು ನಡೆಸ್ಬೋದು. ಎಲ್ಲ ರೀತಿಯಿಂದ ಅನುಕೂಲ ಆಗುತ್ತೆ. ವಿಶೇಷವಾದಂತಹ ಸ್ಥಾನಮಾನ ಎಲ್ಲವೂ ಕೂಡ ಲಭಿಸುತ್ತೆ. ವಾಹನ ಖರೀದಿ, ವಸ್ತ್ರಾಭರಣಗಳ ಖರೀದಿ ಎಲ್ಲವೂ ಕೂಡ ಮಾಡ್ಬೋದಾಗಿರುತ್ತೆ. ವರ್ಷಾಂತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಮಾಡದೇ ಇರೋವಂಥ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸಬೇಕಾಗತ್ತೆ. ಒಂದಷ್ಟು ಧನಹಾನಿ, ಮಾನಹಾನಿ ಎಲ್ಲವೂ ಕೂಡ ಆಗುತ್ತೆ. ವಾಹನ ಚಾಲನೆ ಮಾಡೋ ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಆರೋಗ್ಯದ ಸಮಸ್ಯೆ ಒಂದಷ್ಟು ಹೆಚ್ಚಾಗತ್ತೆ. ಭಗವಂತನ ಆರಾಧನೆ, ಮಹಾಲಕ್ಷ್ಮಿಯ ಆರಾಧನೆಯನ್ನು ಮಾಡೋದ್ರಿಂದ ವಿಶೇಷವಾದಂತಹ ಫಲಗಳನ್ನು ನೀವು ನಿರೀಕ್ಷಿಸಬಹುದಾಗಿರುತ್ತೆ. ವೀಕ್ಷಕರೇ, ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಂಡ್ರಲ್ವಾ ಗುರುಗಳೇ? ಮುಂದಿನ ರಾಶಿ ಮಿಥುನ ರಾಶಿಗೆ ಹೇಗಿದೆ ಈ ವರ್ಷ ಅಂತ ತಿಳಿಸ್ಕೊಡಿ. ಮಿಥುನ ರಾಶಿಯವರು ವೃಥಾ ತಿರುಗಾಟ, ಕೆಲಸಕ್ಕೆ ಯಾವುದೇ ಕೆಲಸಗಳಿಗೆ ಹೋದು ಕೂಡ ಅಲ್ಲೆಲ್ಲವೂ ಕೂಡ ವಿಘ್ನ ಎದುರಾಗುವಂಥದ್ದು, ಶತ್ರುಗಳ ಕಾಟ, ಅದರಲ್ಲೂ ಕೂಡ ವಿಶೇಷವಾಗಿ ಹಿತಶತ್ರುಗಳ ಕಾಟ ಅನ್ನತಕ್ಕಂಥದ್ದು ಈ ಮಿಥುನ ರಾಶಿಯವರಿಗೆ ಅತಿ ಹೆಚ್ಚಾಗಿರುತ್ತೆ. ಕುಟುಂಬದಲ್ಲಿ ಸೌಖ್ಯ, ವರ್ಷದ ಮಧ್ಯಭಾಗದಲ್ಲಿ ಕುಟುಂಬದಲ್ಲಿ ಸುಖವಾಗಿ ಏನೋ ತುಂಬ ದಿನಗಳಿಂದ ಏನೋ ಒಂದು ಮಂಗಳ ಕಾರ್ಯ ಮನೆಯಲ್ಲಿ ನಡಿಬೇಕಾಗಿತ್ತು, ಮಾಡ್ತಾ ಇಲ್ಲ, ಒಂದು ದೇವರ ಕಾರ್ಯ ಆಗ್ಬೋದು ಅಥವಾ ಮನೆಯಲ್ಲಿ ಯಾರಿಗೋ ಮದುವೆಗೆ ಪ್ರಯತ್ನ ಆಗ್ಬೋದು, ಅದೆಲ್ಲವನ್ನು ಕೂಡ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಹಣಕಾಸಿನ ವ್ಯವಸ್ಥೆ ಎಲ್ಲವೂ ಕೂಡ ಆಗುತ್ತೆ. ಯಾವುದೇ ರೀತಿಯಾದ ಚಿಂತೆ ಮಾಡೋದು ಬೇಡ. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು 3, 5, 6, 8 ಈ ಸಂಖ್ಯೆಯನ್ನು ಆಧರಿಸಿ ಈ ವರ್ಷ ಪೂರ್ತಿಯಾಗಿ ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಶುಭವಾಗಿರುತ್ತೆ, ಒಳ್ಳೆಯದಾಗುತ್ತೆ. ಚಿಂತೆ ಮಾಡೋದು ಬೇಡ. ವಿಶೇಷವಾಗಿ ಮಹಾವಿಷ್ಣುವಿನ ಆರಾಧನೆ, ಓಂ ನಮೋ ನಾರಾಯಣಾಗ ಈ ಮಂತ್ರವನ್ನು ಪಠನೆ ಮಾಡಿ ಈ ವರ್ಷ ಉತ್ತಮವಾದಂತಹ ಜೀವನವನ್ನು ಸಾಗಿಸ್ಬೋದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ವಾ ಮಿಥುನ ರಾಶಿಗೆ ಹೇಗಿದೆ ಫಲ ಈ ವರ್ಷದ್ದು ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಮುಂದಿನ ರಾಶಿ ಕಟಕ ರಾಶಿ ಗುರುಗಳೇ. ಕಟಕ ರಾಶಿಯವರು ವರ್ಷದ ಆರಂಭದಲ್ಲೇ ಒಂದಷ್ಟು ವಿಘ್ನಗಳಾಗುತ್ತೆ. ಮಾನಸಿಕವಾದಂತಹ ಚಿಂತೆ, ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ, ಧನಹಾನಿ, ಮಾನಹಾನಿ ಎಲ್ಲವೂ ಕೂಡ ಆಗುತ್ತೆ. 2, 3, 8 ಈ ಸಂಖ್ಯೆ ನಿಮಗೆ ಶುಭವಾಗಿರುತ್ತೆ. ಆ ಸಂಖ್ಯೆಯನ್ನು ಆಧರಿಸಿ ಕೆಲಸಗಳನ್ನು ಮಾಡಿ. ವಿಶೇಷವಾಗಿ ವರ್ಷದ ಮಧ್ಯಭಾಗದ ನಂತರದಲ್ಲಿ ವರ್ಷಾಂತ್ಯದವರೆಗೂ ಕೂಡ ಆ ನಂತರದಲ್ಲಿ ಸುಖಮಯವಾದಂಥ ಜೀವನ, ಅನಿರೀಕ್ಷಿತ ಧನಾಗಮನ, ವಿಶೇಷವಾದಂತಹ ಸ್ಥಾನಮಾನ, ನೀವು ನಿರೀಕ್ಷೆ ಮಾಡದಿರೋಂಥ ಸ್ಥಾನಮಾನಗಳು ಎಲ್ಲವೂ ಕೂಡ ನಿಮಗೆ ಲಭಿಸುತ್ತೆ. ಉತ್ತಮವಾದಂಥ ಜೀವನವನ್ನು ನಡೆಸಬೇಕಾದ್ರೆ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು. ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಉತ್ತಮವಾದಂಥ ಜೀವನವನ್ನು ನೀವು ಸಾಧಿಸಬಹುದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ಲ ಕಟಕ ರಾಶಿಗೆ ಹೇಗಿದೆ ಈ ವರ್ಷದ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಮುಂದಿನ ರಾಶಿ ಸಿಂಹರಾಶಿಗೆ ಈ ವರ್ಷ ಹೇಗಿದೆ ಅಂತ ತಿಳಿಸ್ಕೊಡಿ. ಸಿಂಹರಾಶಿಯವರಿಗೆ ವರ್ಷದ ಆರಂಭದಲ್ಲೇ ಒಂದಷ್ಟು ಸುಖವಾಗಿದೆ. ಒಳ್ಳೆಯ ಕೀರ್ತಿ, ವಿಶೇಷವಾದಂಥ ಸ್ಥಾನಮಾನ, ಅನಿರೀಕ್ಷಿತ ಧನಾಗಮನ, ಒಳ್ಳೆಯ ಗೌರವ ಎಲ್ಲವೂ ಕೂಡ ಲಭಿಸುತ್ತೆ. ಧರ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥದ್ದಾಗಿರುತ್ತೆ. ವಸ್ತ್ರಗಳು, ವಾಹನ ಎಲ್ಲವೂ ಕೂಡ ಖರೀದಿಸೋಕ್ಕೆ ತುಂಬ ಸುಖಮಯವಾದಂಥ ಗ್ರಹಸ್ಥಿತಿಯಲ್ಲಿ ನೀವು ಇದ್ದೀರಿ. ಒಳ್ಳೆಯ ರೀತಿಯಿಂದ ಅನುಕೂಲ ಆಗುತ್ತೆ. ವರ್ಷದ ಮಧ್ಯಭಾಗದ ನಂತರದ ವರ್ಷಾಂತ್ಯದಲ್ಲಿ ಒಂದಷ್ಟು ಏರುಪೇರು, ಆರೋಗ್ಯದ ಸಮಸ್ಯೆ ಆಗುತ್ತೆ. ಕುಟುಂಬದಲ್ಲಿ ಕಲಹಗಳಾಗುವಂಥದ್ದು ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ನೀವು ಮಾಡಬೇಕಾದ್ರೆ ನರಸಿಂಹನ ಆರಾಧನೆ, ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ ಓಂ ಜಯ ಜಯ ನರಸಿಂಹ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶುಭ ಸುದ್ದಿಯನ್ನು ನೀವು ಅಂದರೆ ಶುಭವಾಗಿ ಉತ್ತಮವಾದ ಜೀವನವನ್ನು ಸಾಗಿಸ್ಬೋದಾಗಿರುತ್ತೆ. 1, 3, 5, 9 ಈ ಸಂಖ್ಯೆಗಳು ನಿಮಗೆ ಶುಭವಾಗಿರುತ್ತೆ. ಈ ವರ್ಷದಲ್ಲಿ ಈ ಸಂಖ್ಯೆಯನ್ನು ಆಧರಿಸಿ ನರಸಿಂಹಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಜೀವನವನ್ನು ನೀವು ಸಾಧಿಸಬಹುದಾಗಿರುತ್ತೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ ನೋಡಿದ್ರಲ್ಲ ಸಿಂಹರಾಶಿಗೆ ಈ ವರ್ಷ ಹೇಗಿದೆ ಫಲ ಅಂತ ತಿಳಿಸ್ಕೊಟ್ಟಿದ್ದಾರೆ ಗುರುಗಳೇ. ಮುಂದಿನ ರಾಶಿ ಕನ್ಯಾ ರಾಶಿ ಬಗ್ಗೆ ತಿಳಿಸ್ಕೊಡಿ. ಕನ್ಯಾ ರಾಶಿಯವರಿಗೆ
ಆರೋಗ್ಯದ ಸಮಸ್ಯೆ ವರ್ಷದ ಆದಿಯದಲ್ಲೂ ಕೂಡ ಅರ್ಧ ವರ್ಷಾರ್ಧದವರೆಗೂ ಕೂಡ ಆರೋಗ್ಯದ ಸಮಸ್ಯೆ ಆಗುತ್ತೆ. ಯಾವುದೇ ಕೆಲಸಗಳು ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಕಾಣಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಈ ವರ್ಷದ ಮಧ್ಯಭಾಗದವರೆಗೂ ಕೂಡ ವಿಶೇಷವಾದಂಥ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ವರ್ಷದ ಮಧ್ಯಭಾಗ ಅಂದರೆ ಜುಲೈ ಅಥವಾ ಆಗಸ್ಟ್ ನಂತರದಲ್ಲಿ ನೀವು ಹೊಸ ಕೆಲಸಗಳನ್ನು ಪ್ರಾರಂಭ ಮಾಡ್ಬೋದು. ಅದರಿಂದ ಉತ್ತಮವಾದಂತಹ ನಿರೀಕ್ಷೆಯನ್ನು ನೀವು ಖಂಡಿತವಾಗ್ಲೂ ಕೂಡ ನೋಡ್ಬೋದಾಗಿರುತ್ತೆ. ಆರೋಗ್ಯದಲ್ಲಿ ಕೂಡ ವೃದ್ಧಿಯಾಗುತ್ತೆ. ವಸ್ತ್ರಾಭರಣ ಎಲ್ಲವೂ ಕೂಡ ಖರೀದಿಸಲಿಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ಜುಲೈ ಆಗಸ್ಟ್ ನಂತರದಲ್ಲಿ ಯಾವುದೇ ಹೊಸ ಕೆಲಸಗಳಿಗೆ ನೀವು ಮುನ್ನುಡಿಯನ್ನು ಬರಿಬೋದಾಗಿರುತ್ತೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ಕೂಡ ನಡೆಯುತ್ತೆ. ಆರೋಗ್ಯದಲ್ಲಿ ಕೂಡ ಸುಧಾರಣೆ ಆಗುತ್ತೆ. ವಿಶೇಷವಾಗಿ 5, 14, 23 ಈ ಸಂಖ್ಯೆಗಳು ನಿಮಗೆ ತುಂಬ ಶುಭವಾಗಿರುತ್ತೆ. ಆ ಸಂಖ್ಯೆಗಳನ್ನು ಆಧರಿಸಿ ಯಾವುದೇ ಕೆಲಸಗಳನ್ನು ಮಾಡಿದ್ದೇ ಆದರೆ ಈ ವರ್ಷದಲ್ಲಿ ನೀವು ಉತ್ತಮವಾದಂತಹ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ಕನ್ಯಾ ರಾಶಿ ಬಗ್ಗೆ ತಿಳ್ಕೊಂಡ್ರಿ ಅಲ್ವಾ? ಖಂಡಿತವಾಗ್ಲೂ ತುಂಬ ಸಂತೋಷ ಆಯಿತು. ಗುರುಗಳೇ, ತುಲಾ ರಾಶಿಗೆ ಈ ವರ್ಷ ಹೇಗಿದೆ ಅಂತ ತಿಳಿಸ್ಕೊಡಿ. ತುಲಾ ರಾಶಿಯವರಿಗೆ ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲೂ ಕೂಡ ಒಂದಷ್ಟು ವಿಘ್ನಗಳು ಈಗಾಗಲೇ ನೀವು ಎದುರು ನೋಡ್ತಾ ಇದ್ದೀರಿ. ಮುಂದಿನ ದಿನಗಳಲ್ಲಿ ಆ ಎಲ್ಲ ವಿಘ್ನಗಳು ಕೂಡ ದೂರ ಆಗುತ್ತೆ. ಅನಿರೀಕ್ಷಿತ ಸುಮ್ಮನೆ ವೃಥಾ ತಿರುಗಾಟವನ್ನು ಮಾಡ್ತಾ ಇದ್ದೀರಾ, ಅದೆಲ್ಲವೂ ಕೂಡ ದೂರ ಆಗುತ್ತೆ. ಮಾನಸಿಕವಾದಂಥ ಚಿಂತೆ, ಸಣ್ಣ ಪುಟ್ಟ ಮನಸ್ತಾಪಗಳಂತೇನಿತ್ತೋ ಅದೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ದೂರವಾಗುತ್ತೆ. ಉತ್ತಮವಾದ ಜೀವನವನ್ನು ಕೂಡ ನೀವು ನಡೆಸ್ಬೋದು. ವಿಶೇಷವಾಗಿ ಒಂದು ಸ್ಥಳ ಬದಲಾವಣೆ ಮತ್ತು ಕೆಲಸ ಕಾರ್ಯಗಳಲ್ಲೂ ಕೂಡ ಬದಲಾವಣೆ ಆಗುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಹಾಗಾಗಿ ಏನು ಈಗ ನೀವು ನಡೆಸ್ತಾ ಇದ್ದೀರೋ ಅದಕ್ಕಿಂತ ಉತ್ತಮವಾದಂಥ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ಏನು ಚಿಂತೆ ಮತ್ತು ಭಯ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ. ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಜೀವನವನ್ನು ನೀವು ನಡೆಸ್ಬೋದಾಗಿರುತ್ತೆ. 5, 6, 8 ಈ ಸಂಖ್ಯೆ ನಿಮಗೆ ಈ ವರ್ಷದಲ್ಲಿ ಶುಭವಾಗಿರುತ್ತೆ. ಈ ಸಂಖ್ಯೆಯನ್ನು ಆಧರಿಸಿ ಯಾವುದೇ ಕೆಲಸಗಳನ್ನು ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡೋದ್ರಿಂದ, ದರ್ಶನವನ್ನು ಮಾಡೋದ್ರಿಂದ ಈ ವರ್ಷ ನೀವು ಉತ್ತಮವಾದಂಥ ಜೀವನ. ನಮಗೆ ದ್ವಾದಶ ರಾಶಿಗಳ ಬಗ್ಗೆ ತಿಳಿಸ್ಕೊಡ್ತಿದ್ರಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡಿ. ವೃಶ್ಚಿಕ ರಾಶಿಯವರಿಗೆ ಗ್ರಹಗಳು ಸರಿಯಾದಂತಹ ಸ್ಥಿತಿಯಲ್ಲಿದ್ದು ಒಳ್ಳೆಯ ರೀತಿ ಅನುಕೂಲವಾಗಿರೋದ್ರಿಂದ ಈ ವರ್ಷದ ಆದಿಯಲ್ಲಿ ಮಧ್ಯಭಾಗದವರೆಗೂ ಕೂಡ ಕುಟುಂಬದಲ್ಲಿ ಮಂಗಳ ಕಾರ್ಯಗಳು ನಡೆಯುವಂಥದ್ದು, ಧನಕನಕ ವಸ್ತುವಾಹನಾದಿಗಳೆಲ್ಲವನ್ನೂ ಕೂಡ ಪಡ್ಕೊಳ್ಳುವಂತಹ ಒಂದು ಸುಸಂದರ್ಭ ಅಂತ ಹೇಳ್ಬೋದು. ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಕೂಡ ಯಶಸ್ಸನ್ನು ಕಾಣ್ಬೋದು. ಆದರೆ ಮಾನಸಿಕವಾದಂಥ ಚಿಂತೆ ಅನ್ನೋದು ಸ್ವಲ್ಪ ಇವ್ರಿಗೆ ಮನಸ್ಸಿನಲ್ಲಿ ಗೊಂದಲ ಅನ್ನೋದು ಜಾಸ್ತಿ ಇರುತ್ತೆ. ಯಾವುದೇ ರೀತಿಯಂಥ ಗೊಂದಲ ಬೇಡ. ಆ ಗೊಂದಲ ನಿವಾರಣೆ ಆಗಬೇಕಾದ್ರೆ ಮಹಾಗಣಪತಿ ಆರಾಧನೆ, ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ, ಗಣಪತಿಗೆ ಗರ್ಕೆಯನ್ನು ಸಮರ್ಪಣೆ ಮಾಡೋದ್ರಿಂದ, ಮತ್ತು ಕಡಲೆಕಾಳನ್ನು ನೈವೇದ್ಯವಾಗಿ ಇಟ್ಟು ಆ ನೈವೇದ್ಯವನ್ನು ಒಂದಷ್ಟು ಜನಕ್ಕೆ ಪ್ರಸಾದ ವಿನಿಯೋಗ ಮಾಡೋದರಿಂದ ವೃಶ್ಚಿಕ ರಾಶಿಯು ಉತ್ತಮವಾದಂತಹ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ವರ್ಷಾಂತದಲ್ಲಿ ಒಂದಷ್ಟು ಏರುಪೇರುಗಳು, ವಾಹನ ಸಂಚಾರದಲ್ಲಿ ಒಂದಷ್ಟು ಅನಾಹುತಗಳಾಗುವಂಥ ಸಂಭವಗಳಿರುತ್ತೆ. ಅನಾರೋಗ್ಯದ ಸಮಸ್ಯೆ ಇವೆಲ್ಲವೂ ಕೂಡ ವರ್ಷಾಂತದಲ್ಲಿ ಕಾಡೋದ್ರಿಂದ ಅದರಿಂದ ಮುಕ್ತರಾಗಬೇಕಾದ್ರೆ ಮಹಾಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. 1, 3, 9 ಈ ಸಂಖ್ಯೆ ಈ ವರ್ಷದಲ್ಲಿ ಇವರಿಗೆ ಶುಭವಾಗಿರುತ್ತೆ. ಈ ಸಂಖ್ಯೆಯನ್ನು ಆಧರಿಸಿ ಕೆಲಸಗಳನ್ನು ಮಾಡಿ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಉತ್ತಮವಾದ ಜೀವನವನ್ನು ನಡೆಸಬಹುದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ವೃಶ್ಚಿಕ ರಾಶಿ ಬಗ್ಗೆ ತಿಳ್ಕೊಂಡಿದ್ದೀರಲ್ವಾ? ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ. ಈ ಧನಸ್ಸು ರಾಶಿಗೆ ಈ ವರ್ಷದ ಫಲ ಹೇಗಿದೆ ಗುರುಗಳೇ? ಧನಸ್ಸು ರಾಶಿಯವರಿಗೆ ವರ್ಷದ ಆದಿಯಲ್ಲೇ ಒಂದಷ್ಟು ಅಡೆತಡೆಗಳು, ಮಾನಸಿಕವಾದ ಚಿಂತೆ ಆಗ್ಬೋದು, ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಏರುಪೇರು ಆಗುವಂಥದ್ದು, ಸ್ಥಳ ಬದಲಾವಣೆ, ಕೆಲಸ ಬದಲಾವಣೆ ಎಲ್ಲವೂ ಕೂಡ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ. ಯಾವುದೇ ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ತುಂಬ ಎಚ್ಚರಿಕೆಯಿಂದ ಮಾಡಬೇಕಾಗುತ್ತೆ. ಧನಸ್ಸು ರಾಶಿಯವರು ವಿಶೇಷವಾಗಿ ಗುರುಗಳ ಆರಾಧನೆ, ಗುರು ರಾಘವೇಂದ್ರ ಸ್ವಾಮಿಗಳಾಗ್ಬೋದು, ಶಂಕರ ರಾಮಾನುಜ ಮಧ್ವಾಚಾರ್ಯರಾಗ್ಬೋದು, ಈ ರೀತಿಯಾಗಿ ಗುರುಗಳ ಪ್ರಾರ್ಥನೆಯನ್ನು ಮಾಡೋದ್ರಿಂದ ಅಥವಾ ಅವರ ಗುರುಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಗುರುಗಳ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ಬರೋದರಿಂದ ಉತ್ತಮವಾದ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ವರ್ಷದ ಮಧ್ಯಭಾಗದ ನಂತರದಲ್ಲಿ ವರ್ಷಾಂತದವರೆಗೂ ಕೂಡ ಸುಖವಾಗಿರುತ್ತೆ. ಆ ನಂತರದಲ್ಲಿ ಮನೆಯಲ್ಲಿ ಎಲ್ಲ ರೀತಿಯಂಥ ಸಂತೋಷವಾದಂಥ ವಾತಾವರಣ, ಒಳ್ಳೆ ಪುಷ್ಕಳವಾದಂಥ ಭೋಜನ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಆರೋಗ್ಯದ ಸಮಸ್ಯೆ ಏನು ಅನುಭವಿಸ್ತಾ ಇದ್ದಾರೋ ಅದೆಲ್ಲವೂ ಕೂಡ ದೂರ ಆಗುತ್ತೆ. ಮಾನಸಿಕವಾದ ಚಿಂತೆಯಿಂದ ಕೂಡ ಹೊರಬರ್ತಾರೆ. ಉತ್ತಮವಾದ ಜೀವನವನ್ನು ನಡೆಸಬೇಕಾದ್ರೆ 1, 3, 9, 8 ಈ ಸಂಖ್ಯೆಗಳಲ್ಲಿ ಈ ವರ್ಷದಲ್ಲಿ ಯಾವುದೇ ರೀತಿಯಂಥ ಕೆಲಸಗಳನ್ನು ಇವರು ಕೈಗೊಂಡಿದ್ದಾದರೆ ಉತ್ತಮವಾದಂತಹ ಫಲವನ್ನು ಇವರು ನಿರೀಕ್ಷೆ ಮಾಡ್ಬೋದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ಧನಸ್ಸು ರಾಶಿಗೆ ಈ ವರ್ಷದ ಫಲ ಹೇಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಮುಂದಿನ ರಾಶಿ ಮಕರ ರಾಶಿ ಹೇಗಿದೆ ಗುರುಗಳೇ? ಮಕರ ರಾಶಿಯವರು ಈ ವರ್ಷದ ಆರಂಭದಿಂದಲೂ ಕೂಡ ಅವ್ರಿಗೆ ಸುಖಮಯವಾಗಿರುತ್ತೆ. ಮಕರ ರಾಶಿಯವರು ಧನಾಗಮನ ಆಗ್ಬೋದು, ಮನೆಗೆ ಬಂಧು ಮಿತ್ರರ ಆಗಮನ ಆಗ್ಬೋದು, ಮಂಗಳ ಕಾರ್ಯಗಳಲ್ಲಿ ಇವರು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ದೇವತಾ ಕಾರ್ಯಗಳಲ್ಲಿ ಇವರು ತೊಡಗಿಸ್ಕೊಳ್ಳುವಂಥದ್ದಾಗಿರ್ಬೋದು, ಎಲ್ಲ ರೀತಿಯಾದಂಥ ಕೆಲಸಗಳು ಕೂಡ ಒಳ್ಳೆಯದಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಉತ್ತಮವಾದಂತಹ ಒಂದು ವಿದ್ಯೆಯನ್ನು ಕೂಡ ಈ ವರ್ಷದಲ್ಲಿ ಪಡ್ಕೊಳ್ತಾರೆ. ಯಾವುದೇ ರೀತಿಯ ಚಿಂತೆ ಮಾಡುವಂಥದ್ದು ಬೇಡ. ಮಕರ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು
ಏನೋ ತುಂಬ ದಿನಗಳಿಂದ ಒಡವೆ ವಸ್ತುಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಏನು ಚಿಂತನೆಯನ್ನು ಮಾಡ್ತಾಯಿದ್ರು ಅದೆಲ್ಲವೂ ಕೂಡ ದೂರ ಆಗುತ್ತೆ. ಎಲ್ಲ ರೀತಿಯಿಂದ ಮಂಗಳ ಕಾರ್ಯಗಳು ಕೂಡ ಇವರ ಮನೆಯಲ್ಲಿ ನಡೆಯುತ್ತೆ. ಮಕರ ರಾಶಿಯವರು ಈ ವರ್ಷದ ಆದಿಯಲ್ಲಿ ಈ ವರ್ಷದ ಮಧ್ಯಭಾಗದವರೆಗೂ ಕೂಡ ಮಣ್ಣಿಡಿದ್ರೂ ಕೂಡ ಚಿನ್ನ ಆಗುವಂಥ ಸಂಭವಗಳಿರುತ್ತೆ. ಹಾಗಾಗಿ ಒಳ್ಳೆ ರೀತಿಯ ಒಂದು ಶುಭ ಫಲಗಳನ್ನು ಇವರು ನಿರೀಕ್ಷೆ ಮಾಡ್ಬೋದು. ವರ್ಷಾಂತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗುತ್ತೆ, ಆದರೂ ಕೂಡ ಏನು ಚಿಂತೆ ಮಾಡುವಂಥದ್ದು ಬೇಡ. ಪರಮೇಶ್ವರನ ಆರಾಧನೆಯನ್ನು ಮಾಡೋದ್ರಿಂದ ಓಂ ನಮಃ ಶಿವಾಯ ಎಂಬತಕ್ಕಂಥ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಉತ್ತಮವಾದಂಥ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ಹಾಂ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ವಾ, ಮಕರ ರಾಶಿಯವರು ಶಿವನ ಆರಾಧನೆ ಮಾಡಿ ಉತ್ತಮವಾಗಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಮುಂದಿನ ರಾಶಿ ಕುಂಭ ರಾಶಿ. ಗುರುಗಳೇ, ಕುಂಭರಾಶಿಯವರು ಕೂಡ ಅಷ್ಟೇ, ಏನೊಂದು ದುಷ್ಟರ ಸಹವಾಸದಿಂದ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಸಹವಾಸಗಳ ಅದೇ ನಿಮಗೆ ಒಂದಷ್ಟು ತೊಂದರೆಗಳಾಗುವಂಥದ್ದಾಗಿರುತ್ತೆ. ಹಾಗಾಗಿ ಯಾರ ಜೊತೆಯಲ್ಲಿ ಹಿತಶತ್ರುಗಳ ಕಾಟ, ಹಿತಶತ್ರುಗಳನ್ನು ದೂರ ಇಡಿ. ಯಾವುದೇ ಕೆಲಸಗಳನ್ನು ಕೂಡ ನೀವು ಕೈ ಹಿಡಿದಿದ್ದೆ ಅದರಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ವರ್ಷಾಂತ್ಯದಲ್ಲಿ ಇನ್ನೊಂದಷ್ಟು ಸುಖವಾಗಿರಬಹುದು. ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಮತ್ತು ಕುಟುಂಬದಲ್ಲಿ ಕೂಡ ಒಂದಷ್ಟು ಕಲಹಗಳಾಗುತ್ತೆ. ಆದರೂ ಕೂಡ ಏನು ಚಿಂತೆ ಮಾಡುವಂಥದ್ದು ಬೇಡ. ಹನುಮಂತನ ಆರಾಧನೆಯನ್ನು ಮಾಡೋದ್ರಿಂದ ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪಠನೆ ಮಾಡೋದ್ರಿಂದ ಈ ವರ್ಷದಲ್ಲಿ 5, 6, 8, 4 ಈ ರೀತಿಯಾದಂತಹ ಸಂಖ್ಯೆಗಳಲ್ಲಿ ಯಾವುದೇ ಕೆಲಸಗಳನ್ನು ನೀವು ಪ್ರಾರಂಭ ಮಾಡಿದ್ರೂ ಕೂಡ ಆ ಕೆಲಸಗಳಲ್ಲಿ ನೀವು ಯಶಸ್ಸನ್ನು ಕಾಣ್ತೀರಾ. ಯಾವುದೇ ರೀತಿ ಚಿಂತೆ ಬೇಡ. ಹನುಮಂತನ ಆರಾಧನೆ ಈ ವರ್ಷದಲ್ಲಿ ನಿಮಗೆ ಸುಖಮಯವಾಗಿ ಜೀವನ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಹಾಂ ಗುರುಗಳೇ, ವೀಕ್ಷಕರೇ ನೋಡಿದ್ರಲ್ವಾ, ಕುಂಭ ರಾಶಿಯವರು ಹನುಮಂತನ ಆರಾಧನೆ ಮಾಡಿ ತುಂಬ ಉತ್ತಮವಾಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಕೊನೆಯ ರಾಶಿ ಮೀನ ರಾಶಿಗೆ ಈ ವರ್ಷದ ಫಲ ಹೇಗಿದೆ ಗುರುಗಳೇ? ಮೀನರಾಶಿಯವರಿಗೆ ಏನು ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನು ಕಾಣುತ್ತಾ ಬರ್ತಾ ಇದ್ದಾರೆ. ಈಗಾಗಲೇ ಕಳೆದ 1 ವರ್ಷಗಳಿಂದ ಶುಭ ಫಲವಾಗಿರ್ತಕ್ಕಂಥ ಮೀನರಾಶಿಯವರು ಈ ವರ್ಷದ ಮಧ್ಯಭಾಗದವರೆಗೂ ಕೂಡ ಎಲ್ಲ ರೀತಿಯಾದಂಥ ಮನೆಯಲ್ಲಿ ಮಂಗಳ ಕಾರ್ಯಗಳಾಗ್ಬೋದು, ಮದುವೆ ವಿಚಾರ ಆಗ್ಬೋದು, ಮನೆ ಕಟ್ಟೋದಾಗ್ಬೋದು, ವಾಹನ ಖರೀದಿ ಆಗ್ಬೋದು, ವಸ್ತ್ರಾಭರಣಗಳ ಖರೀದಿ ಆಗ್ಬೋದು, ಕೆಲಸಗಳಲ್ಲಿ ಉನ್ನತ ಸ್ಥಾನಮಾನ ಎಲ್ಲವೂ ಕೂಡ ಲಭಿಸುತ್ತೆ. ವರ್ಷದ ಮಧ್ಯಭಾಗದಲ್ಲಿ ವರ್ಷಾಂತ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಅನ್ನೋದು ಇವರಿಗೆ ಕಾಡುತ್ತೆ. ಹಿತಶತ್ರುಗಳ ಕಾಟ ಜಾಸ್ತಿ ಆಗುತ್ತೆ. ಉದ್ಯೋಗದಲ್ಲಿ ಕಿರಿಕಿರಿ ಆಗುತ್ತೆ. ಇರತಕ್ಕಂಥ ಸ್ಥಾನಮಾನದಿಂದ ಒಂದಷ್ಟು ಕೆಳಗೆ ಬರುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಆ ರೀತಿಯಾದ ಸಂಭವಗಳು ಆಗಬಾರ್ದು. ಎಲ್ಲ ರೀತಿಯಿಂದ ಶುಭ ಫಲವನ್ನು ಕಾಣಬೇಕಾದರೆ ಕುಲದೇವರ ಆರಾಧನೆಯನ್ನು ಮಾಡೋದ್ರಿಂದ, ಸುಬ್ರಹ್ಮಣ್ಯ ಸ್ವಾಮಿಯನ್ನು ಆರಾಧನೆ ಮಾಡೋದ್ರಿಂದ ಮೀನರಾಶಿಯವರು ಉತ್ತಮವಾದಂಥ ಫಲಗಳನ್ನು ಪಡ್ಕೊಳ್ಬೋದಾಗಿರುತ್ತೆ. ವಿಶೇಷವಾಗಿ 3, 5, 6 ಈ ಸಂಖ್ಯೆಗಳಲ್ಲಿ ಮೀನರಾಶಿಯವರು ಯಾವುದೇ ಕೆಲಸಗಳನ್ನು ಮಾಡಿದ್ದೇ ಆದರೆ ಉತ್ತಮವಾದಂತಹ ಜೀವನವನ್ನು ನಡೆಸ್ಬೋದಾಗಿರುತ್ತೆ. ಸುಬ್ರಹ್ಮಣ್ಯ ಆರಾಧನೆಯಿಂದ ಉತ್ತಮವಾದ ಜೀವನವನ್ನು ನಡೆಸಬಹುದು. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ ನೋಡಿದ್ರಲ್ಲ, 12 ದ್ವಾದಶ ರಾಶಿಗಳ ಬಗ್ಗೆ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ವರ್ಷ ತಮ್ಮೆಲ್ಲರಿಗೂ ಸುಖವಾಗಿರಲಿ ಅಂತ ಹೇಳ್ತಾ, ಗುರುಗಳೇ ನೀವು ಆಗ್ಲಿಂದ ನಮಗೆ ತಿಳಿಸ್ಕೊಡ್ತಾ ಇದ್ರಿ, ಎಲ್ಲ ಒಳ್ಳೇದಾಗುತ್ತೆ ಅಂತಲೇ ತಿಳಿಸ್ಕೊಂಡು ಬರ್ತಾ ಇದ್ದೀರಾ. ಬಟ್ ಈ ವರ್ಷದಲ್ಲಿ ಯಾವುದಾದ್ರೂ ಅನಾಹುತಗಳೇನಾದರೂ ಆಗುತ್ತಾ ಗುರುಗಳೇ? ಯಾಕಂದರೆ ತುಂಬ ಜನಕ್ಕೆ ಆತಂಕ ಇರುತ್ತೆ, ಈ ವರ್ಷದಲ್ಲಿ ಏನಾದರೂ ಆತಂಕ ಆಗುತ್ತಾ ಅಂತ ಅಂದ್ಬಿಟ್ಟು. ರಾಜಕೀಯ ಕ್ಷೇತ್ರ ಇರ್ಬೋದು, ಕೃಷಿ ವರ್ಗಕ್ಕಿರ್ಬೋದು, ಈ ರೀತಿ ಅನಾಹುತಗಳೇನಾದರೂ ಆಗುತ್ತಾ ಗುರುಗಳೇ? ಯಾವುದೇ ರೀತಿಯಾಗಿ ಏನಿಲ್ಲ. ಒಂದಷ್ಟು ಮಳೆಗಳ ಸಮಸ್ಯೆ, ವರ್ಷದ ಆರಂಭದಲ್ಲಿ ಮಳೆ ವಿಳಂಬವಾಗೋದ್ರಿಂದ ಒಂದಷ್ಟು ರೈತರಿಗೆ ಸಮಸ್ಯೆಗಳಾಗುತ್ತೆ. ಮತ್ತು ಆ ನಂತರದಲ್ಲಿ ವರ್ಷದ ಮಧ್ಯಭಾಗದ ನಂತರದಲ್ಲಿ ಉತ್ತಮವಾದಂಥ ಮಳೆ ಆಗುತ್ತೆ. ಏನೂ ಚಿಂತೆ ಮಾಡುವಂಥದ್ದಿಲ್ಲ. ರಾಜ್ಯದ ಎಲ್ಲ ನದಿ ತಟಾಕಾದಿಗಳೆಲ್ಲವೂ ಕೂಡ ಸಮೃದ್ಧಿಯಾಗಿ ತುಂಬುತ್ತೆ. ಏನು ಒಂದು ಕಳೆದ ಬಾರಿ ನೀರಿನ ಈ ವರ್ಷ ನಾವೇನು ದುರ್ಮುಖನಾಮ ಸಂವತ್ಸರದಲ್ಲಿ ನೀರಿಗಾಗಿ ಹಾಹಾಕಾರವನ್ನು ಪಟ್ಟವೋ ಅದೆಲ್ಲವೂ ಕೂಡ ದೂರ ಆಗುತ್ತೆ. ವರ್ಷದ ಮಧ್ಯಭಾಗದ ನಂತರ ಅಂದರೆ ಜೂನ್ ಜುಲೈ ನಂತರದಲ್ಲಿ ನಾವು ಶುಭ ಫಲಗಳನ್ನು ಕಾಣಬಹುದಾಗಿರುತ್ತೆ. ನಮ್ಮ ದೇಶದ ಎಲ್ಲ ನದಿ ತಟಾಕಾದಿಗಳೆಲ್ಲವೂ ಕೂಡ ತುಂಬುತ್ತೆ. ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ. ಮತ್ತು ಇನ್ನು ರಾಜಕೀಯ ವಿಚಾರಕ್ಕೆ ಬರೋದಾದರೆ, ರಾಜ್ಯ ಮತ್ತು ರಾಷ್ಟ್ರದ ಪ್ರತಿಷ್ಠಿತ ರಾಜಕಾರಣಿಯೊಬ್ಬರಿಗೆ ಒಂದಷ್ಟು ಅನಾನುಕೂಲಗಳು ಮತ್ತು ಅಪಘಾತಗಳು ನಡೆಯುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಸಿನಿಮಾ ಕ್ಷೇತ್ರದಲ್ಲೂ ಕೂಡ ಅಷ್ಟೇ. ದಕ್ಷಿಣ ಭಾರತದ ಹೆಸರಾಂತ ಸಿನಿಮಾ ನಟರಿಗೊಬ್ಬರಿಗೆ ಅನಾಹುತಗಳು ಆಗುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಅದು ವೈಯಕ್ತಿಕವಾಗಿ ನಾವು ಯಾರು ಅಂತ ಹೇಳಲಿಕ್ಕೆ ಅಷ್ಟು ಒಳ್ಳೆಯದಲ್ಲ. ಅವರವರ ಅನುಕೂಲಕ್ಕೆ ತಕ್ಕಂತೆ, ಅವರವರ ಜನ್ಮಜಾತಕಕ್ಕೆ ತಕ್ಕಂತೆ ಅವರವರ ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಳ್ಳೋದು ತುಂಬ ಒಳ್ಳೆಯದಾಗಿರುತ್ತೆ. ಮತ್ತು ರಾಷ್ಟ್ರದ ಒಂದು ವಿಚಾರವನ್ನು ನಾವು ಮಾತಾಡೋದಾದರೆ, ಏನೋ ಒಂದಷ್ಟು ಉಗ್ರರ ದಾಳಿ ಆಗುವಂಥ ಸಂಭವಗಳು ಅತಿ ಹೆಚ್ಚಾಗಿರುತ್ತೆ. ಯುದ್ಧಗಳು ಕೂಡ ನಡೆಯುವಂಥ ಸಂಭವಗಳಿರುತ್ತೆ. ಮತ್ತು ದಕ್ಷಿಣಕ್ಕೆ ತೆಗೆದುಕೊಳ್ಳೋದಾದರೆ ಚೀನಾ, ಅಮೇರಿಕ ಇಂಥ ರಾಷ್ಟ್ರಗಳಿಗೆ ಒಂದಷ್ಟು ಯುದ್ಧಗಳು ನಡೆಯುವಂಥದ್ದು ಇರುತ್ತೆ. ಭಾರತದಿಂದ ವಲಸೆ ಹೋಗಿ ಹೊರದೇಶಗಳಲ್ಲಿ ಉದ್ಯಮಿಯನ್ನು ಮಾಡ್ತಾ ಇದ್ದಾರಲ್ಲ, ಅಂಥವ್ರಿಗೆ ಒಂದಷ್ಟು ಸಮಸ್ಯೆಗಳು ಜಾಸ್ತಿ ಆಗುವಂಥ ಸಂಭವಗಳಿರುತ್ತೆ. ಈ ರೀತಿಯಾದ ಒಂದಷ್ಟು ಶುಭ ಮತ್ತು ಅಶುಭ ಫಲಗಳು ಎರಡನ್ನೂ ಕೂಡ ನಾವು ನಿರೀಕ್ಷೆ ಮಾಡಬಹುದಾಗಿರುತ್ತೆ. ಆದರೆ ಯಾವುದೇ ರೀತಿಯಾದಂಥ ಅನಾಹುತಗಳು ನಡೆಯೋದು ಬೇಡ. ಎಲ್ಲ ರೀತಿಯಿಂದ ಶುಭ ಫಲಗಳೇ ಸಿಗಲಿ ಅನ್ನೋದು ನಮ್ಮ ಪ್ರಾರ್ಥನೆ ಅಷ್ಟೇ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅಷ್ಟೇ, ಯಾವುದೇ ರೀತಿಯಾದ ಮಾರ್ಗದರ್ಶನ ಬೇಕಾದರೆ ಅವರವರ ವೈಯಕ್ತಿಕ ಜನ್ಮ ಜಾತಕವನ್ನು ತೆಗೆದುಕೊಂಡೋಗಿ
ಅವರವರ ಗುರುಗಳ ಹತ್ರ ಕೊಟ್ಟು ತಿಳಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದಾಗಿರುತ್ತೆ. ಹಾಂ ಗುರುಗಳೇ ನೀವು ಅನಾಹುತದ ಬಗ್ಗೆ ಹೇಳ್ತಿದ್ರಿ, ಇದಕ್ಕೆ ಏನಾದರೂ ಪರಿಹಾರ ಸೂಚೋಕ್ಕೆ ಸಾಧ್ಯ ಆಗುತ್ತಾ ಗುರುಗಳ ಆ ರೀತಿ? ಖಂಡಿತವಾಗ್ಲೂ ಕೂಡ ಧರ್ಮ ಕಾರ್ಯಗಳು ನಡಿಬೇಕು. ಎಲ್ಲೆಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೋ, ಯಜ್ಞ ಯಾಗಾದಿಗಳು ಅಂತ ಹೇಳಿದ ತಕ್ಷಣ ಒಂದಷ್ಟು ಪ್ರಗತಿಪರ ಬುದ್ಧಿಜೀವಿಗಳು ಅವರವರ ಎಲ್ಲ ಪುರೋಹಿತಶಾಹಿಗಳು ಯಜ್ಞ ಯಾಗಾದಿಗಳು ಮಾಡಬೇಕು ಅಂತಾರೆ. ಹೋಮ ಮಾಡಿ ಹೊಗೆ ಹಾಕಿದ ತಕ್ಷಣ ಎಲ್ಲವೂ ಕೂಡ ಸರಿ ಹೋಗ್ಬಿಡುತ್ತಾ ಅಂತೇಳಿ ಮಾತಾಡ್ತಾರೆ. ನಮ್ಮವ್ರಿಗೆ ಕಲ್ಲೇ ದೇವರು, ನಮ್ಮದೇ ಇದ್ದವ್ರಿಗೆ ದೇವರೇ ಕಲ್ಲು. ಆ ರೀತಿಯಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ಅನುಭವಕ್ಕೆ ಬಂದಾಗ ಮಾತ್ರ ಅದೇನು ಅಂತ ಗೊತ್ತಾಗುವಂಥದ್ದು. ಬೆಂಕಿ ದೂರದಿಂದ ನೋಡಿದಾಗ ಬರೀ ಬೆಂಕಿಯಾಗೇ ಇರುತ್ತೆ, ಅದು ಮುಟ್ಟಿದ್ರೆ ಸುಡುತ್ತಾ ಇಲ್ವಾ ಅನ್ನೋದು ಗೊತ್ತಾಗೋದು. ಹಾಗಾಗಿ ಎಲ್ಲಿ ಯಜ್ಞ ಯಾಗಾದಿಗಳು ನಡೆಯುತ್ತೋ, ಯಾವ ಭೂಮಿಯಲ್ಲಿ ಧರ್ಮ ಕಾರ್ಯಗಳು ನಡೆಯುತ್ತೋ ಅಲ್ಲಿ ಇದು, ಯಾಕಂದರೆ ಭಾರತ ದೇಶ ಅನ್ನೋದೇ ಕರ್ಮಭೂಮಿ. ಈ ಕರ್ಮಭೂಮಿಯಲ್ಲಿ ಕರ್ಮಗಳನ್ನು ಮಾಡಿದ್ರೆ, ಕರ್ಮ ಅಂತ ಹೇಳಿದ್ರೆ ಧರ್ಮ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಅಲ್ಲಿ ನಾವು ಒಳಿತನ್ನು ಕಾಣ್ಬೋದಾಗಿರುತ್ತೆ. ರಾಜ್ಯ ಮತ್ತು ರಾಷ್ಟ್ರ ಸುಭೀಕ್ಷವಾಗಿರಬೇಕಾದ್ರೆ ಯಜ್ಞ ಯಾಗಾದಿಗಳು ನಡಿಬೇಕು, ಲೋಕ ಕಲ್ಯಾಣಾರ್ಥವಾಗಿ ಭಗವಂತನ ಸೇವೆ ನಡಿಬೇಕು, ಧರ್ಮ ಕಾರ್ಯಗಳು ನಡಿಬೇಕು. ಆಗ ಮಾತ್ರ ಸಮೃದ್ಧಿ ಆಗುವಂಥದ್ದು. ಮತ್ತು ಈ ವರ್ಷದಲ್ಲಿ ಎಲ್ಲ ರೀತಿಯಾದಂತಹ ಎಲ್ಲ ದೇವಾಲಯಗಳಲ್ಲೂ ಕೂಡ ಒಂದಷ್ಟು ಉತ್ಸವಾದಿಗಳು, ಭಗವಂತನ ಆರಾಧನೆ ಅತಿ ಹೆಚ್ಚು ನಡೆಯುತ್ತೆ. ಆದ್ದರಿಂದ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಬರುವಂಥ ಅನಾಹುತಗಳೆಲ್ಲವೂ ಕೂಡ ದೂರ ಆಗುತ್ತೆ. ಗುರುಗಳೇ, ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಅಂದರೆ ತುಂಬ ಜನ ಕೋರ್ಟು ಕಚೇರಿ ವಿಚಾರಗಳಿಗೆ ತುಂಬ ವರ್ಷಗಳಿಂದ ಓಡಾಡ್ತಿರ್ತಾರೆ, ಅಂಥವ್ರಿಗೆ ಒಳ್ಳೇದಾಗಿರೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಈ ವರ್ಷ ಏನಾದರೂ ಅವ್ರಿಗೆ ಒಳಿತಾಗುತ್ತಾ ಗುರುಗಳೇ? ಹೌದು, ಅತಿ ಮುಖ್ಯವಾಗಿ ಈ ವರ್ಷದಲ್ಲಿ ಹೇ ವಿಳಂಬಿನ ಸಂವತ್ಸರದಲ್ಲಿ ಬುಧನ ಆಧಿಪತ್ಯದಲ್ಲಿ ಬುಧನೇ ರಾಜ ಆಗಿರೋದ್ರಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಬೇಕು. ಮತ್ತು ನ್ಯಾಯಾಲಯದ ವಿಚಾರಗಳಲ್ಲಿ ಏನು ಇಷ್ಟು ದಿನ ದುರ್ಮುಖ ನಾಮ ಸಂವತ್ಸರದಲ್ಲಿ ಒಂದಷ್ಟು ದುರ್ಮುಖಗಳೆಲ್ಲ ಆಚೆ ಬಂತು. ಅಂತಹ ದುರ್ಮುಖ ಕೆಟ್ಟ ಮನಸ್ಥಿತಿಯಲ್ಲಿ ನಾನೇನೋ ಇನ್ನೊಬ್ಬರಿಗೆ ಮೋಸ ಮಾಡಿ ನಾನು ಬೆಳಿಬೋದು ಅಂತೇಳಿ ಯಾರಾದರೂ ತಿಳ್ಕೊಂಡಿದ್ರೆ ಅವರೆಲ್ಲರೂ ಕೂಡ ಬಣ್ಣ ಕೂಡ ಬಯಲಾಗುತ್ತೆ. ಅಂಥ ಯಾವುದೇ ರೀತಿಯಂಥ ಮೋಸಗಳಿಗೆ ಭಗವಂತ, ಯಾಕಂದರೆ ಬುಧನ ವಿಚಾರದಲ್ಲಿ ಮಾತೇ ತುಂಬ ಮುಖ್ಯ. ಮಾತು ಚೆನ್ನಾಗಾಡಬೇಕಾದ್ರೆ ಬುಧನೇ ಮುಖ್ಯನಾಗಿದೆ. ಅಂಥ ಬುಧ ಸುಳ್ಳು ಮಾತುಗಳನ್ನು ಆಡೋರನ್ನ ಕ್ಲೀನಾಗಿ ಅವರ ಬಣ್ಣವನ್ನು ಬಯಲು ಮಾಡ್ತಾನೆ. ಆ ರೀತಿಯ ಯಾವುದೇ ರೀತಿಯಾದಂಥ ಮೋಸವನ್ನು ಮಾಡಲಿಕ್ಕೆ ಈ ಸಂವತ್ಸರಗಳು ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಗ್ರಹಸ್ಥಿತಿಗಳು ಕೂಡ ಅಷ್ಟೇ, ಶುಕ್ರ ಮತ್ತು ಗುರು ಎಲ್ಲರೂ ಕೂಡ ಸರಿಯಾದ ಸ್ಥಾನದಲ್ಲಿರೋದ್ರಿಂದ ಒಳ್ಳೆಯ ಫಲಗಳನ್ನು ನಾವು ನಿರೀಕ್ಷೆ ಮಾಡ್ಬೋದು. ಯಾವುದೇ ರೀತಿಯ ಚಿಂತೆ ಮಾಡುವಂಥದ್ದು ಬೇಡ. ವರ್ಷದ ಮಧ್ಯಭಾಗದ ನಂತರ ಪ್ರತಿಯೊಬ್ಬ ಪ್ರಜೆ ಕೂಡ ಉತ್ತಮವಾದ ಜೀವನವನ್ನು ನಡೆಸ್ಬೋದು. ಆದರೆ ವರ್ಷದ ಪ್ರಾರಂಭದಲ್ಲಿ ಒಂದಷ್ಟು ಆರೋಗ್ಯದ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಕೇಳದಿರುವಂಥ ರೋಗಗಳು ಅದೆಲ್ಲವೂ ಕೂಡ ಒಂದಷ್ಟು ಜಾಸ್ತಿ ಆಗುತ್ತೆ. ಅದರಿಂದ ನಾವು ಮುಕ್ತರಾಗಬೇಕಾದ್ರೆ ಕುಲದೇವರ ಆರಾಧನೆ, ಧರ್ಮೋ ರಕ್ಷತೆ ರಕ್ಷಿತ ಅಂತ ಏನು ಹೇಳುತ್ತೆ, ಆ ರೀತಿಯಂಥ ಧರ್ಮ ಕಾರ್ಯಗಳನ್ನು ನಾವು ಮಾಡಿದ್ದೇ ಆದರೆ ಉತ್ತಮವಾದ ಜೀವನವನ್ನು ನಡೆಸ್ಬೋದು. ಇದರಲ್ಲಿ ಯಾವುದೇ ಅನುಮಾನ ಬೇಡ. ಹಾಂ ಗುರುಗಳೇ, ಈ ವರ್ಷದಲ್ಲಿ ನಾವು ಒಂದು ಪ್ರಮುಖವಾದ ಘಟನೆಗಳು ನೋಡ್ತಿದ್ವಿ. ಹೆಣ್ಮಕ್ಳ ಮೇಲೆ ಶೋಷಣೆ ಆಗೋದು, ಈ ರೀತಿ ಎಲ್ಲ ನೋಡ್ತಿದ್ವಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಹೆಣ್ಮಕ್ಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀನಿ? ಹೌದು, ಖಂಡಿತವಾಗಲೂ ಕೂಡ ಅಷ್ಟೇ. ಹೆಣ್ಣು ಮಕ್ಕಳಿಗೆ ಈ ವರ್ಷದಲ್ಲೂ ಕೂಡ ಒಂದಷ್ಟು ಅನಾಹುತಗಳು ಆಗುವಂಥ ಸಂಭವಗಳು ಜಾಸ್ತಿ ಇದೆ. ಹಾಗಾಗಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ತುಂಬ ಎಚ್ಚರಿಕೆಯನ್ನು ಮತ್ತು ಹೊರದೇಶಕ್ಕೆ ಹೋಗುವಂಥದ್ದಾಗಿರ್ಬೋದು, ಮತ್ತು ಹೊರಗಡೆ ಓಡಾಡುವಂಥವ್ರಾಗಿರ್ಬೋದು, ಆದಷ್ಟು ಸಂಜೆ ಒಳಗಾಗಿ ಮನೆ ಸೇರ್ಕೊಳ್ಳೋದು ತುಂಬ ಒಳಿತಾಗಿರುತ್ತೆ. ಆಗಬೇಕಾದ್ರೆ ಒಂದಷ್ಟು ಘಟನೆಗಳಾಗಬೇಕಾದ್ರೆ ಹಗಲಲ್ಲೂ ಕೂಡ ಎಷ್ಟೋ ಘಟನೆಗಳಾಗಿ ನಾವು ನೋಡ್ತೀವಿ. ಆದರೆ ನಮ್ಮ ಎಚ್ಚರಿಕೆಯಿಂದ ನಾವು ತೆಗೆದುಕೊಂಡು ತುಂಬ ಎಚ್ಚರಿಕೆಯಿಂದ ಜೀವನವನ್ನು ನಡೆಸುವಂಥದ್ದು ತುಂಬ ಒಳಿತಾಗಿರುತ್ತೆ. ಮತ್ತು ದುರ್ಗೆಯನ್ನು ಪ್ರಾರ್ಥನೆ ಮಾಡೋದು, ಸ್ತ್ರೀಯರೆಲ್ಲರೂ ಕೂಡ ದುರ್ಗೆಯನ್ನು ಪ್ರಾರ್ಥನೆ ಮಾಡಬೇಕು. ಅದ್ರ ಜೊತೆಯಲ್ಲಿ ಯಾಕೆ ಈ ರೀತಿಯಾಗಿ ಆಗತ್ತೆ ಅಂತ ಕೇಳಿದರೆ, ಇತ್ತೀಚಿನ ದಿನಗಳಲ್ಲಿ ಹೆಣ್ಮಕ್ಳು ಅವರ ಕರ್ತವ್ಯಗಳನ್ನು ಮರಿತಾ ಇದ್ದಾರೆ. ಹಿಂದೆ ಎಲ್ಲ ನಮ್ಮ ತಾಯಿ ಅಜ್ಜಿ ಆ ರೀತಿ ನಾವು ತೆಗೆದುಕೊಂಡಾಗ ಆಗಿನ ಕಾಲ ಸ್ತ್ರೀಯರೆಲ್ಲರೂ ಕೂಡ ಯಾಕೆ ಇಂಥ ಸಮಸ್ಯೆಗಳಾಗ್ತಾ ಇರಲಿಲ್ಲ ಅಂದರೆ, ಅವರು ಸ್ತ್ರೀಯಾಗಿ ಅವರ ಕರ್ತವ್ಯ ಏನಿದೆ ಅವ್ರು ಮಾಡ್ತಾಯಿದ್ರು. ಇವತ್ತಿನ ಹೆಣ್ಣುಮಕ್ಕಳು ಆ ಕರ್ತವ್ಯನ ಮರಿತಾ ಇದ್ದಾರೆ. ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳುವಂಥದ್ದಾಗಿರ್ಬೋದು, ಭಗವಂತನ ಪ್ರಾರ್ಥನೆ ಮಾಡುವಂಥದ್ದಾಗಿರ್ಬೋದು, ತಲೆಗೆ ಒಂದು ಹೂ ಮುಡಿಯೋದಾಗಿರ್ಬೋದು, ಈ ರೀತಿಯಾದಂಥ ಒಂದು ಧಾರ್ಮಿಕ ಆಚರಣೆಯನ್ನು ಮಾಡ್ಕೊಂಡು ಬಂದಂಥವ್ರಿಗೆ ಇಂಥ ಸಮಸ್ಯೆಗಳಾಗೋದಿಲ್ಲ. ಯಾವಾಗ ನಾವು ಧರ್ಮವನ್ನು ಆಚರಣೆ ಮಾಡೋದಿಲ್ಲ, ಆಗ ನಮಗೆ ಎಲ್ಲಿ ಧರ್ಮ ನಡೆಯೋದಿಲ್ವೋ ಅಲ್ಲಿ ಅಧರ್ಮ ಜಾಸ್ತಿ ಆಗುತ್ತೆ, ಆಗ ಸಮಸ್ಯೆಗಳು ಜಾಸ್ತಿ ಆಗುತ್ತೆ. ನಮಗೆ ಒಳ್ಳೇದಾಗಬೇಕಾದ್ರೆ ನಾವು ಒಳ್ಳೆ ರೀತಿಯಲ್ಲಿ ಧರ್ಮವನ್ನು ಆಚರಣೆ ಮಾಡಿದರೆ ನಮಗೆ ಒಳ್ಳೇದಾಗೇ ಆಗುತ್ತೆ. ಯಾವಾಗ ನಾವು ಧರ್ಮವನ್ನು ಆಚರಣೆ ಮಾಡೋದಿಲ್ಲ, ಆಗ ನಮಗೆ ಸಮಸ್ಯೆಗಳು ಹಾಗೇ ಆಗುತ್ತೆ. ಹಾಂ ಗುರುಗಳೇ, ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ವಾ, ಧರ್ಮವನ್ನು ನಾವು ಕಾಪಾಡಿದ್ರೆ ಧರ್ಮ ನಮ್ಮನ್ನು ಕಾಪಾಡುತ್ತೆ ಅಂತ ಗುರುಗಳು ನಮಗೆಲ್ಲ ತಿಳಿಸ್ಕೊಟ್ಟಿದ್ದಾರೆ. ಗುರುಗಳೇ, ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ. ಯುಗಾದಿ ಹಬ್ಬದ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ಏನನ್ನು ಹೇಳ್ತೀರಾ ಗುರುಗಳೇ? ಖಂಡಿತವಾಗಲೂ ಕೂಡ ಪ್ರತಿಯೊಬ್ಬ ವೀಕ್ಷಕರಿಗೂ ನಾನು ಹೇಳುವಂಥದ್ದು ಇಷ್ಟೇ, ಹೇ ವಿಳಂಬಿ ನಾಮ ಸಂವತ್ಸರ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ. ಏನೂ ಚಿಂತೆ ಮಾಡುವಂಥದ್ದು ಬೇಡ. ನಮಗೆ ಒಳ್ಳೆಯದಾಗಬೇಕಾದ್ರೆ ನಾವು ಸರಿಯಾದ ಧರ್ಮ ಮಾರ್ಗದಲ್ಲಿ ನಡಿಬೇಕು. ನಮಗೆ ಹಸಿವಾದರೆ ಹೇಗೆ ನಾವು ಊಟ ಮಾಡ್ತೀವೋ, ನಮಗೆ ಒಳ್ಳೆಯದಾಗಬೇಕಾದ್ರೆ ನಾವು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಪ್ರತಿಯೊಬ್ಬರೂ ಕೂಡ ಅವರವರೇ ಎಚ್ಚೆತ್ಕೊಂಡು ಧರ್ಮ ಕಾರ್ಯಗಳನ್ನು ಮಾಡಬೇಕು. ಮತ್ತು ಕೆಲಸ ಕಾರ್ಯ ಅವರವರು ಮಾಡತಕ್ಕಂಥ ಕೆಲಸಗಳಲ್ಲಿ ಶ್ರದ್ಧೆ ಇಟ್ಟು ಕೆಲಸವನ್ನು ಮಾಡಬೇಕು. ಗೃಹಸ್ಥಿತಿಗಳು ಚೆನ್ನಾಗಿದೆ ಅಂತೇಳಿ ಮನೆಯಲ್ಲಿ ಕೂತಿದ್ರೆ ನಮ್ಗೆ ಯಾರು ತೊಗೊಂಬಂದು ಊಟ ಹಾಕಲ್ಲ. ನಾವು ಮಾಡುವಂಥ ಕರ್ತವ್ಯವೇ ದೇವರು ಅಂತ ಹೇಳಿ
ನಾವು ಮಾಡುವಂಥ ಕರ್ತವ್ಯದಲ್ಲಿ ಶ್ರದ್ಧೆ ಮತ್ತು ನಿಷ್ಠೆಯಿಂದ ಮಾಡಿದರೆ ಅದರಿಂದ ಖಂಡಿತವಾಗಲೂ ಕೂಡ ಉತ್ತಮವಾದಂತಹ ಜೀವನವನ್ನು ನಾವು ನಡೆಸ್ಬೋದಾಗಿರುತ್ತೆ. ಪ್ರತಿಯೊಬ್ಬರೂ ಕೂಡ ಅಷ್ಟೇ ಅವರವರ ಕುಲದೇವರ ಆರಾಧನೆಯನ್ನು ಮಾಡಿ ಅದರ ಜೊತೆಯಲ್ಲಿ ಮೊದಲು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ, ತಂದೆ ತಾಯಿಗಳಿಗೆ ಪ್ರತಿನಿತ್ಯದಲ್ಲೂ ನಮಸ್ಕಾರವನ್ನು ಮಾಡಿ. ತಂದೆ ತಾಯಿಗಳ ಆಶೀರ್ವಾದ ಇದ್ದರೆ ಯಾವುದೇ ರೀತಿಯ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಅದೆಲ್ಲದರಿಂದ ಕೂಡ ನಾವು ದೂರ ಆಗ್ಬೋದಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಅವರವರ ತಂದೆ ತಾಯಿಗೆ ಪ್ರತಿನಿತ್ಯದಲ್ಲೂ ನಮಸ್ಕಾರವನ್ನು ಮಾಡಿ ವಿಳಂಬಿನಾಮ ಸಂವತ್ಸರ ತಮ್ಮೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಉಂಟು ಮಾಡಲಿ. ಸರ್ವೇ ಸಜ್ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಗುರುಗಳೇ, ಇಷ್ಟೆಲ್ಲ ಮಾಹಿತಿ ನೀಡಿದ್ದೀರಾ. ಏನಂತಂದರೆ ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಏನೇನೆಲ್ಲ ನಡೆಯುತ್ತೆ ಅಂತ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದ್ದೀರಾ. ನಿಜವಾಗ್ಲೂ ತುಂಬ ಸಂತೋಷ ಆಗ್ತಿದೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ನೋಡಿದ್ರಲ್ಲ ಈ ವರ್ಷ ಏನು ಆಗುತ್ತೆ, ಒಳ್ಳೇದೇನಾಗುತ್ತೆ, ಕೆಟ್ಟದೇನಾಗುತ್ತೆ, ಪ್ರತಿಯೊಂದು ವಿಷಯನೂ ಗುರುಗಳು ತಮಗೆ ತಿಳಿಸ್ಕೊಟ್ಟಿದ್ದಾರೆ. ತಮ್ಮಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ರೂ ಕೂಡ ಗುರುಗಳನ್ನ ನಾವು ನೇರವಾಗಿ ಭೇಟಿ ಮಾಡಬೇಕು ಅಂದರೆ ಗುರುಗಳ ನಂಬರ್ ಹೀಗಿದೆ 9611995599. ಈ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಗುರುಗಳನ್ನ ನೇರವಾಗಿ ಭೇಟಿ ಮಾಡ್ಬೋದು ಅಂತ ಹೇಳ್ತಾ, ಜೊತೆಗೆ ಈ ಯುಗಾದಿ ಹಬ್ಬ ತಮ್ಮ ಜೀವನದಲ್ಲಿ ಹೊಸ ಬೆಳಕು ತರಲಿ, ಚೈತನ್ಯ ಎಲ್ಲನೂ ತರಲಿ ಅಂತ ಕೇಳ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತಪ್ಪದೆ ನೋಡ್ತಾ ಇರಿ ನಿರ್ಭಯ, ನಿಷ್ಠುರ, ನಿಖರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ಸುದ್ದಿ ವಾಹಿನಿ.